ಹಲೋ ಮಕ್ಕಳೇ, ನಾನು ವಾಣಿ ಕುಲಕರ್ಣಿ, ನಿಮ್ಮ ಕನ್ನಡ ಶಿಕ್ಷಕಿ. ಇಂದಿನ ಕನ್ನಡ ತರಗತಿಗೆ ನಿಮಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಮಕ್ಕಳೇ. ಇವತ್ತು ನಾವು ಈಗ ನಮ್ಮ ದೇಹದಲ್ಲಿ ನ್ಯೂನತೆಗಳಿದ್ರೂ ಕೂಡ ನಮ್ಮ ಛಲ, ನಮ್ಮ ಗುರಿಯನ್ನ ಸಾಧಿಸೋದಕ್ಕೆ ನಮ್ಮ ನ್ಯೂನತೆಗಳು ನಮಗೆ ಬಾಧಿಸೋದಿಲ್ಲ ಅಂತ ಹೇಳಿ ಒಬ್ಬ ತಿಳಿಸಿಕೊಟ್ಟಂತಹ ಒಬ್ಬ ಯೋಗಿಯ ಬಗ್ಗೆ ತಿಳ್ಕೊತಾ ಇದ್ದೀವಿ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ ನಿಮ್ಗೆ ಪುಟ್ಟರಾಜ ಗವಾಯಿಗಳು ಗೊತ್ತಲ್ವಾ? ಅವರ ಬಗ್ಗೆ ಗಾನಯೋಗಿ ಪುಟ್ಟರಾಜ ಗವಾಯಿಗಳು ಅಂತ ಹೇಳಿ ನಾವು ಇವತ್ತಿನ ತರಗತಿಯಲ್ಲಿ ಗದ್ಯ ಭಾಗವನ್ನ ನೋಡ್ತಾ ಇದೀವಿ ಮಕ್ಕಳೇ. ಬನ್ನಿ ಮಕ್ಕಳೇ, ಹಾಗಿದ್ರೆ ಇಂದಿನ ತರಗತಿಯಲ್ಲಿ ಮೊದಲು ನಮ್ಮ ಆಸ್ ಯೂಶುವಲ್ ಕಲಿಕಾಂಶಗಳನ್ನ ನೋಡೋಣ. ಏನಪ್ಪಾ ಕಲಿಕಾಂಶಗಳು ಅಂತ ಹೇಳಿದ್ರೆ ಕೃತಿಕಾರರ ಪರಿಚಯ, ಗದ್ಯದ ಆಶಯ ಮತ್ತು ಪ್ರವೇಶ, ಅಭ್ಯಾಸ ಭಾಗ ಮತ್ತು ಮರುಮನನವನ್ನ ಮಾಡ್ತಾ ಇದೀವಿ ಮಕ್ಕಳೇ. ಹಾಗಿದ್ರೆ ಕೃತಿಕಾರರ ಪರಿಚಯವನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಸಾಧಕರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಬೋದು ಮಕ್ಳೇ. ಹಾ, ನಿಮ್ಗೆ ಸುಧಾ ಚಂದ್ರನ್ ಅಂತ ಗೊತ್ತಾ? ಓಕೆ, ಯಾರವರು? ಅವ್ರು ಡಾನ್ಸ್ ಮಾಡ್ತಾರಲ್ವಾ? ಅವರಿಗೆ ಎರಡೂ ಕಾಲು ಇರ್ಲಿಲ್ಲ, ಆದ್ರೂ ಕೂಡ ಅವರು ನೃತ್ಯವನ್ನ ಮಾಡಿ ಸಾಧನೆಯನ್ನ ಮಾಡಿದ್ದಾರೆ. ಹಾಗೆ ನಿಮ್ಗೆ ಮಾಲತಿ ಹೊಳ್ಳ ಅವರ ಬಗ್ಗೆ ಕೇಳಿದಿರಲ್ವಾ? ಹಾ, ಅವ್ರಿಗೂ ಕೂಡ ಕಾಲಿರ್ಲಿಲ್ಲ, ಆದ್ರೂ ಕೂಡ ಅವರು ಏನು ಅಥ್ಲೆಟಿಕ್ ಆಗಿದ್ರಲ್ವಾ? ಹೌದು. ಹಾಗಿದ್ರೆ ಇವ್ರಿಗೂ ಕೂಡ ಕಣ್ಣಿರ್ಲಿಲ್ಲ, ಎರಡೂ ಕಣ್ಣು ಇರ್ಲಿಲ್ಲ, ಆದ್ರೂ ಕೂಡ ಇವರು ಸಾಧನೆಯನ್ನ ಮಾಡಿದ್ದಾರೆ. ಈ ಸಾಧಕರ ಬಗ್ಗೆ ತಿಳ್ಕೊಳ್ಳೋಣ. ಸಾಧಕರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಸಾಧಕರ ಬಗ್ಗೆ ಬರೆದಂತ ಕೃತಿಕಾರರು ಯಾರು, ನಮ್ಮ ಕೃತಿಕಾರರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಮಕ್ಕಳೇ. ಯಾರಪ್ಪ ನಮ್ಮ ಕೃತಿಕಾರರು ಅಂತ ಹೇಳಿದ್ರೆ ರಮೇಶ್ ಗೌಡ, ಮಲ್ಲನಗೌಡ, ಕಲ್ಲನಗೌಡ ಅಂತ ಹೇಳಿ. ಏನ್ ಮ್ಯಾಮ್ ಇವ್ರ ಹೆಸರು ಅಂತ ಹೇಳಿದ್ರೆ ರಮೇಶ್ ಗೌಡ, ಮಲ್ಲನಗೌಡ, ಕಲ್ಲನಗೌಡ ಅಂತ ಹೇಳಿ ಇವ್ರ ಹೆಸರು ಮಕ್ಕಳೇ. ಇವ್ರ ಏನ್ ಗೊತ್ತಾ? ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕ್ನ ಕಿತ್ತೂರ್ನಲ್ಲಿ ಜನಿಸಿದ್ರು. ನಿಮ್ಗೆ ಗೊತ್ತಾ ಧಾರವಾಡ ಎದಕ್ ಫೇಮಸ್ ಗೊತ್ತಾ? ಪೇಡ ಅಲ್ವಾ? ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಕಿತ್ತೂರಿನಲ್ಲಿ 1975ರಲ್ಲಿ ಜನಿಸಿದ್ರು ಮಕ್ಕಳೇ. ನೋಡಿ, ನಮ್ಮ ಕೃತಿಕಾರರಾದಂತ ರಮೇಶ್ ಗೌಡ, ಮಲ್ಲನಗೌಡ ಮತ್ತು ಕಲ್ಲನಗೌಡ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಕಿತ್ತೂರಿನಲ್ಲಿ 1975ರಲ್ಲಿ ಜನಿಸಿದ್ರು ಮಕ್ಕಳೇ. ಹಾಗಿದ್ರೆ ಬನ್ನಿ, ಇವರ ಪ್ರಮುಖ ಕೃತಿಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಅಮೃತಕ್ಕೆ ಹಾರಿದ ಗರುಡ, ರೂಪ ಬಯಲು ಮತ್ತು ಗಾನಯೋಗಿ. ಇಲ್ಲಿ ಪುಟ್ಟರಾಜ ಗವಾಯಿಗಳ ಬಗ್ಗೆ ಒಂದು ಕೃತಿಯನ್ನ ಬರೆದಿದ್ದಾರೆ, ಅದು ಕೂಡ ಅವರ ಪ್ರಮುಖ ಕೃತಿಯಾಗಿರುತ್ತೆ. ಇಲ್ಲಿ ಅಮೃತಕ್ಕೆ ಹಾರಿದ ಗರುಡ ಅನ್ನೋದು ಕಥಾ ಸಂಕಲನ. ಕಥಾ ಸಂಕಲನ ಅಂದ್ರೆ ಕಥೆಗಳ ಒಂದು ಕಲೆಕ್ಷನ್ ಅಂತ ಹೇಳ್ತೀವಲ್ಲ ಮಕ್ಕಳೇ, ಅದು. ಹಾಗೇನೆ ಇಲ್ಲಿ ರೂಪ ಬಯಲು ಅನ್ನೋದು ಪ್ರಬಂಧಗಳ ಒಂದು ಸಂಕಲನ. ಅಂದ್ರೆ ಪ್ರಬಂಧಗಳಿರುತ್ತಲ್ಲ, ತುಂಬಾ ಪ್ರಬಂಧಗಳದ್ದು ಒಂದು ಕಲೆಕ್ಷನ್ ಇರುತ್ತಲ್ಲ, ಅದು. ಹಾಗೆ ಇಲ್ಲಿ ಗಾನಯೋಗಿ ಡಾಕ್ಟರ್ ಪಂಡಿತ್ ಏನು ಪುಟ್ಟರಾಜ ಗವಾಯಿಗಳ ಬಗ್ಗೆ ಒಂದು ಇಲ್ಲಿ ಕೃತಿಯನ್ನ ಬರೆದಿದ್ದಾರೆ ಮಕ್ಕಳೇ. ಹಾಗಿದ್ರೆ ಬನ್ನಿ ಮಕ್ಕಳೇ, ಇವರಿಗೆ ಸಿಕ್ಕಂತ ಪ್ರಮುಖ ಪ್ರಶಸ್ತಿಗಳು ಯಾವ್ದ್ಯಾವ್ದು ಅಂತ ನೋಡೋಣ. ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ರತ್ನಾಕರ ವರ್ಣಿ ಮುದ್ದಣ್ಣ ದತ್ತಿ ಪ್ರಶಸ್ತಿ ಅಂತ ಹೇಳಿ ಇವ್ರಿಗೆ ಪ್ರಶಸ್ತಿ ಸಿಕ್ಕಿದೆ. ಮತ್ತೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ವರ್ಷದ ಉತ್ತಮ ಕೃತಿ ಅನ್ನುವಂತ ಕೂಡ ಇವರಿಗೆ ಪ್ರಶಸ್ತಿ ಸಿಕ್ಕಿದೆ. ಹಾಗಿದ್ರೆ ಇವೆರಡು ಪ್ರಶಸ್ತಿಗಳು ಇವ್ರಿಗೆ ಸಿಕ್ಕಂತದ್ದು. ಕನ್ನಡ ಸಾಹಿತ್ಯ ಪರಿಷತ್ತಿನ ರತ್ನಾಕರ ವರ್ಣಿ ಮುದ್ದಣ್ಣ ದತ್ತಿ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ವರ್ಷದ ಉತ್ತಮ ಕೃತಿ ಅನ್ನೋ ಪ್ರಶಸ್ತಿ ಸಿಕ್ಕಿದೆ ಮಕ್ಕಳೇ. ಹಾಗಿದ್ರೆ ಇದು ನೀವು ನೆನ್ಪಿಟ್ಕೋಬೇಕು ಮಕ್ಕಳೇ, ಯಾಕಂದ್ರೆ ಕೃತಿಕಾರ ಪರಿಚಯವನ್ನ ಕೇಳ್ಬೋದು, ಅವಾಗ ನೀವು ಬರಿಬೇಕಾಗತ್ತೆ ಮಕ್ಕಳೇ. ಸರಿನಾ? ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ನಮ್ಮ ಮುಂದಿನ ಭಾಗದಲ್ಲಿ ಗದ್ಯದ ಆಶಯದ ಬಗ್ಗೆ ನೋಡೋಣ. ಏನಂತ ಹೇಳಿದ್ರೆ, ನಾವು ಯಾವ್ದಾದ್ರೂ ಒಂದು ಉನ್ನತವಾದ ಗುರಿಯನ್ನ ಇಟ್ಕೊಂಡಾಗ ನಾವು ದೇಹದಲ್ಲಿ ಏನಾದ್ರೂ ನ್ಯೂನ್ಯತೆಗಳು ಬಂದ್ರೂ ಕೂಡ ಅದನ್ನು ಸಾಧಿಸೋದಕ್ಕೆ ಅದು ಅಡೆತಡೆ ಮಾಡಲ್ಲ. ನಮ್ಮ ಛಲ ಏನಾಗಿರುತ್ತೆ ಅಷ್ಟು ದೃಢವಾಗಿರುತ್ತೆ ಅಂತ ಹೇಳ್ತಾರೆ. ಮತ್ತೆ ಅಸಾಧ್ಯವಾದದನ್ನ ಸಾಧಿಸ್ಬೇಕು ಅಂತ ಹೇಳಿದ್ರೆ ನಮಗ್ ಛಲ ಇರ್ಬೇಕು ಅನ್ನೋದು ಕೂಡ. ಮತ್ತೆ ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯ ಅಂದ್ರೆ ತುಂಬಾ ಯೂನೀಕ್ ಆಗಿ ಸಾಧನೆಯನ್ನ ಸಾಧಿಸಿದಂತವ್ರು ಯಾರು? ನಮ್ಮ ಪುಟ್ಟರಾಜ ಗವಾಯಿಗಳ ಬಗ್ಗೆ ಇದು ಆಶಯ. ಇದು ನಮ್ಮ ಗದ್ಯದ ಆಶಯ ಆಗಿದೆ. ಗದ್ಯದ ಪ್ರವೇಶವನ್ನ ಮಾಡೋಣ ಮಕ್ಕಳೇ. ಗದ್ಯದ ಪ್ರವೇಶ ಏನಾಗಿದೆ ಅಂದ್ರೆ, ಪ್ರಸಿದ್ಧರಾದವ್ರ ಬಗ್ಗೆ, ಸಾಧನೆ ಬಗ್ಗೆ ಹೇಳಿದ್ನಲ್ವಾ, ಈಗ್ಲೇ ಹೇಳಿದ್ನಲ್ವಾ, ಸುಧಾ ಚಂದ್ರನ್ ಅವ್ರ ಬಗ್ಗೆ ಹೇಳಿದೆ. ಹಾಗೆ ನೀವು ಇನ್ನೊಂದು ರವೀಂದ್ರ ಜೈನ್ ಅಂತ ಒಬ್ರಿದ್ರು, ಅವರು ಕೂಡ ಸಂಗೀತಗಾರ, ಅವ್ರಿಗೂ ಎರಡು ಕಣ್ಣಿರ್ಲಿಲ್ಲ. ಮತ್ತೆ ಮಾಲತಿ ಹೊಳ್ಳ ಅವ್ರಿಗೆ ಅಂಗ ನ್ಯೂನ್ಯತೆ ಇದ್ರೂ ಕೂಡ ಅವರು ಸಾಧನೆ ಮಾಡೋದಕ್ಕೆ ಆ ಅಂಗ ನ್ಯೂನ್ಯತೆ ಅಡ್ಡಿ ಆಗ್ಲಿಲ್ಲ ಅನ್ನೋದು ಈ ಗದ್ಯದ ಪ್ರವೇಶ ಆಗಿದೆ ಮಕ್ಕಳೇ. ಹಾಗಿದ್ರೆ ಬನ್ನಿ ಮಕ್ಕಳೇ, ಈ ಗದ್ಯವನ್ನ ನೋಡೋಕ್ಕಿಂತ ಮುಂಚೆ ನಾವು ಈ ಸಾಧಕರ ಬಗ್ಗೆ ತಿಳ್ಕೊಳ್ಳೋಣ.
ಜಗತ್ತಿನ ಅನೇಕ ಸಾಧಕರು ಏನ್ ಮಾಡಿದ್ರು ಅಂದ್ರೆ ತಮಗೆ ಇಷ್ಟವಾದ ಕ್ಷೇತ್ರಗಳಲ್ಲಿ ಮಹತ್ತರವಾದ ಅಂದ್ರೆ ಅತ್ಯಂತ ಉನ್ನತವಾದ ಸಾಧನೆಯನ್ನ ಮಾಡೋದಕ್ಕೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವರು ತಮ್ಮ ಗುರಿಯನ್ನ ಮುಂದಿಟ್ಕೊಂಡ್ರು, ಛಲವನ್ನ ಮುಂದಿಟ್ಕೊಂಡು ಆವಾಗ ಸಾಧನೆಯನ್ನ ಮಾಡಿದ್ರು. ಅಂಥ ಸಾಧಕರಲ್ಲಿ ಒಬ್ರಾದಂಥವ್ರು ನಮ್ಮ ಪಂಡಿತ್ ಪುಟ್ಟರಾಜ ಗವಾಯಿಗಳು. ಏನಪ್ಪ ಇವ್ರು ಮಾಡಿದ್ರು, ಇವ್ರು ಎಲ್ಲಿ ಜನಿಸಿದ್ರು ಅಂತ ಇವ್ರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಮಕ್ಳೇ. ಬನ್ನಿ ಮಕ್ಳೇ, ಇವರು ಎಲ್ಲಿ ಜನಿಸಿದ್ರು ಅಂತ ಹೇಳಿದ್ರೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ದೇವರ ಹೊಸಪೇಟೆಯ ವೆಂಕಟಾಪುರ ಅನ್ನೋಲಿ ಇವರು ಏನ್ ಮಾಡಿದ್ರು, ಜನಿಸಿದ್ರು. ಎಲ್ಲಿ? ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ದೇವರ ಹೊಸಪೇಟೆಯ ವೆಂಕಟಾಪುರ ಅನ್ನೋ ಕಡೆ ಅವರು ಜನಿಸಿದ್ರು. ಮತ್ತೆ ಅವರು ಯಾವಾಗ ಜನಿಸಿದ್ರು ಅಂದ್ರೆ ಮಕ್ಕಳೇ 1914 ಮಾರ್ಚ್ 3ರಂದು. ಇಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲಿ 1914 ಮಾರ್ಚ್ 3ನೇ ತಾರೀಕು ಇವರು ಹುಟ್ಟಿದ್ರು. ಇವರ ತಂದೆ ರೇವಣ್ಣಯ್ಯ ಮತ್ತು ತಾಯಿ ಸಿದ್ದಮ್ಮ ಇವ್ರೇನಾಗಿದ್ರು ಅಂದ್ರೆ ಒಂದ್ ಮಠ ಇರುತ್ತೆ, ಆ ಮಠಕ್ಕೆ ಡೆಡಿಕೇಟಿ ಆಗಿರ್ತಾರೆ, ಡಿಒಟಿ ಅಂತ ಹೇಳ್ತೀವಲ್ಲ, ಅದು ಆ ಮಠಕ್ಕೋಸ್ಕರ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇವರು ಯಾರು? ರೇವಣ್ಣಯ್ಯ ಮತ್ತು ಸಿದ್ದಮ್ಮ ಇವರ ತಂದೆ ಮತ್ತು ತಾಯಿಗಳು. ಹಾಗಿದ್ರೆ ಮಕ್ಕಳೇ, ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇವರು ಚಿಕ್ಕ 6 ಮಂತ್ ಮಗು ಇರುತ್ತಲ್ಲ, 6 ತಿಂಗಳ ಮಗು ಆಗಿದ್ದಾಗ ಇವರಿಗೆ ಕಣ್ಣಿಗೆ ಒಂದು ಅರಿ ಅಂತ ಬರುತ್ತೆ. ಅರಿ ಅಂದ್ರೆ ಪರಿ ಅಂತ ಹೇಳ್ತಾರೆ, ಬರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ಆ ಕಾಲದಲ್ಲಿ ಇಂಗ್ಲಿಷ್ ಮೆಡಿಸಿನ್ಸ್ ಯಾವುದು ಇರ್ಲಿಲ್ಲ. ಅವಾಗ ಯಾವಾಗ್ಲೂ ನಾಟಿ ವೈದ್ಯರು ಏನ್ ಮಾಡ್ತಿದ್ರು, ವೈದ್ಯಕೀಯ ಚಿಕಿತ್ಸೆಯನ್ನ ಮಾಡ್ತಿದ್ರು. ಅವ್ರೇನ್ ಹೇಳಿದ್ರು ಅಂದ್ರೆ, ಈ ನಾಯಿ ಅಥವಾ ಈ ಪ್ರಾಣಿಗಳಲ್ಲಿ ತೊನಸಿ ಅಂತ ಹೇಳಿ ಒಂದು ಹುಳು ಬರುತ್ತೆ. ಆ ಹುಳು ಅದ್ರ ಮೈ ಮೇಲೆ ಇರುತ್ತೆ. ಆ ಹುಳುನ ಅದ್ರಲ್ಲಿ ಕಣ್ಣಿನ ಮೇಲ್ ಹಿಂಗ್ ತೋರ್ಸಿದ್ರೆ ಸಾಕು, ಅದು ತಿನ್ಬಿಡುತ್ತೆ. ಅವಾಗ ಪರಿ ಹೋಗ್ಬಿಡುತ್ತೆ, ಅರಿ ಹೋಗ್ಬಿಡುತ್ತೆ ಅಂತ ಇರುತ್ತೆ. ಆದ್ರೆ ಪಾಪ ಏನಾಗುತ್ತೆ ಅಂತ ಹೇಳಿದ್ರೆ, ಹಾಗೆ ಮಾಡ್ಬೇಕಾದ್ರೆ ಅಕಸ್ಮಾತ್ ಆಗಿ ಅಚಾನಕ್ ಆಗಿ ಏನಾಗ್ಬಿಡುತ್ತೆ ಅಂದ್ರೆ, ಆ ಒಂದು ಹುಳು ಅವ್ರ ಕಣ್ಣೊಳಗ್ ಹೋಗಿ ಬಿದ್ಬಿಡುತ್ತೆ. ಅವಾಗ ಚಿಕ್ಕ ಮಗು ಇರೋದ್ರಿಂದ ಆ ಕಣ್ಣಿನ ಗುಡ್ಡೆಯನ್ನ ತಿನ್ಬಿಡುತ್ತೆ ಆ ಹುಳು. ಹೀಗಾಗಿ ಅವ್ರಿಗೆ 2 ದೃಷ್ಟಿ ಹೋಗ್ಬಿಡುತ್ತೆ, ಕಣ್ಣು ಕಾಣಿಸಲ್ಲ. ಅವರು 6 ತಿಂಗಳ ಮಗು ಇದ್ದಾಗ. ಇದನ್ನೆಲ್ಲ ಅವ್ರು ಹೇಳ್ಬೇಕಾದ್ರೆ ಅವ್ರಿಗೆ ಒಂಚೂರು ಬೇಜಾರಿರ್ಲಿಲ್ಲ. ಓ, ನನ್ ಕಣ್ಣು ಹೋಯ್ತು ಅಯ್ಯೋ ಅಂತ ಹೇಳಿ ಅವ್ರು ಯಾವತ್ತೂ ಬೇಜಾರು ಮಾಡ್ಕೊಳ್ಳಿಲ್ಲ. ಕಣ್ಣು ಹೋದ್ರೆ ಏನಾಯ್ತು, ಬೇಕಾದಷ್ಟು ನನಗೆಲ್ಲ ಸಾಧನೆ ಮಾಡೋದಕ್ಕೆ ನನಗೆ ಏನಾಗಿದೆ, ಆತ್ಮಶಕ್ತಿ ಇದೆ ಅಂತ ಹೇಳ್ತಿದ್ರು. ಈ ಒಂದು ವಿಚಾರವನ್ನ ಹೇಳ್ಬೇಕಾರೆ ಕಣ್ಣಿಗೆ ಏನಾಗುತ್ತೆ ಅಂದ್ರೆ ಪರಿ ಅಥವಾ ಅರಿ ಅಂತ ಹೇಳ್ತಾರೆ. ಅದ್ ಬಂದಾಗ ತೊನಸಿ ಅಂತ ಹೇಳಿ ಒಂದು ಚಿಕ್ಕ ಹುಳು ಇರುತ್ತೆ, ಆ ಹುಳುನ ತೋರಿಸ್ತಾರೆ. ಆದ್ರೆ ಅಕಸ್ಮಾತ್ ಆಗಿ ಅವ್ರ ಕಣ್ಣೊಳಗಡೆ ಇದು ಬಿದ್ಬಿಟ್ಟು 6 ತಿಂಗಳ ಮಗು ಇದ್ದಾಗನೆ ಇವರು ದೃಷ್ಟಿಯನ್ನ ಕಳ್ಕೋತಾರೆ ಮಕ್ಕಳೇ. ಹಾಗಿದ್ರೆ ದೃಷ್ಟಿ ಕಳ್ಕೊಂಡ್ಮೇಲೆ ಏನ್ ಮಾಡ್ತಾರೆ ಇವರು ಅಂತ ಹೇಳಿದ್ರೆ, ಅವ್ರೇನ್ ಮಾಡ್ತಾರೆ, ಅವ್ರ ಸೋದರ ಮಾವನ ಮನೆಯಲ್ಲಿ ಇರ್ತಾರೆ. ಅವರಿಗೆ ಹಾರ್ಮೋನಿಯಂ ನುಡ್ಸೋದು ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ನೀವು ನೋಡಿದಿರಲ್ಲ, ಹಾರ್ಮೋನಿಯಂ ನುಡ್ಸೋದು ತುಂಬಾ ಇಷ್ಟ ಆಗಿರುತ್ತೆ. ಅವ್ರು ಅವಾಗ ಅವ್ರ ಸೋದರ ಮಾವ ಇಲ್ದೇ ಇರೋ ಟೈಮಲ್ಲಿ ನೋಡ್ಕೊಂಡು ಹಾರ್ಮೋನಿಯಂ ಅನ್ನ ನುಡಿಸ್ತಾ ಇರ್ತಾರೆ. ಒಂದ್ ದಿವ್ಸ ಏನಾಗುತ್ತೆ, ಅವ್ರ ಮಾವ ಹೊಲಕ್ ಹೋಗಿರ್ತಾರೆ. ಅವಾಗ ಇವ್ರೇನ್ ಮಾಡ್ತಾರೆ, ಹಾರ್ಮೋನಿಯಂನ ನುಡ್ಸಕ್ಕೆ ಶುರು ಮಾಡ್ತಾರೆ. ತುಂಬಾ ಚೆನ್ನಾಗಿ ನುಡ್ಸೋದ್ರಿಂದ ಜನರೆಲ್ಲ ಸೇರ್ಕೊಂಡ್ಬಿಟ್ಟು ಎಲ್ಲ ಒಂದಿಷ್ಟು ಜನ ಮನೆ ಒಳಗಡೆನು ಬಂದು ಕೂತ್ಕೋತಾರಂತೆ, ಇವ್ರು ನುಡಿಸ್ತಾ ಇರ್ತಾರಂತೆ. ಅವಾಗ ಸೋದರ ಮಾವ ಏನ್ ಮಾಡ್ತಾರೆ, ಹೊಲದಿಂದ ಬರ್ತಾರೆ. ಬಂದಾಗ ನೋಡ್ತಾರೆ ಮನೆ ಮುಂದೆ ತುಂಬಾ ಜನ ಸೇರಿರೋದು ನೋಡಿ ಏನೋ ಆಗಿದೆ ಅಂತ ಹೇಳಿ ಬರ್ತಾರೆ. ಬಂದಾಗ ಆ ಒಂದು ಹಾರ್ಮೋನಿಯಂ ಸ್ವರನ ಕೇಳಿ, ಅವ್ರಿಗೆ ಆ ಸಂಗೀತವನ್ನ ಕೇಳಿ ಯಾರೋ ಯೋಗಿಗಳು ನುಡಿಸ್ತಾ ಇರ್ಬೇಕು ಅಂತ ಹೇಳಿ ಅವ್ರಿಗನ್ಸುತ್ತೆ. ಅವಾಗ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬಂದ್ ನೋಡ್ತಾರೆ, ಇವನು ಪುಟ್ಟರಾಜ ನುಡಿಸ್ತಾ ಇರ್ತಾರೆ. ಅವಾಗ ನೋಡಿದ ತಕ್ಷಣ ಅವ್ರ ಮಾವನ ಒಂದು ಹೆಜ್ಜೆ ಸಪ್ಪಳ ಕೇಳಿಸುತ್ತೆ ಅವರಿಗೆ. ಫಸ್ಟ್ ತಲ್ಲೀನರಾಗಿ ನುಡಿಸ್ತಾ ಇರ್ತಾರೆ ಕಣ್ಮುಚ್ಕೊಂಡು. ಆಮೇಲೆ ಅವ್ರ ಮಾವನ ಹೆಜ್ಜೆ ಸಪ್ಪಳ ಕೇಳಿಸಿದ ತಕ್ಷಣ ನಿಲ್ಲಿಸ್ಬಿಟ್ಟು ಮಾವನಿಗೆ ಏನ್ ಮಾಡ್ತಾರೆ, ತಪ್ಪಾಯ್ತು, ನಾನು ಯಾವತ್ತೂ ಈ ಹಾರ್ಮೋನಿಯಂನ ಮುಟ್ಟಲ್ಲ, ನೀನ್ ಹೇಳಿದ್ರು ಕೂಡ ಮುಟ್ಟಲ್ಲ ಅಂತ ಹೇಳಿ ಅವರು ಮಾವನಿಗೆ ಹೇಳಿ ಅಳ್ತಾ ಇರ್ತಾರೆ. ಮುಗ್ಧವಾದ ಮಗು ಅಳ್ತಾ ಇರ್ತಾರೆ. ಅವಾಗ ಅವ್ರ ಮಾವ ಏನ್ ಮಾಡ್ತಾರೆ, ಅವ್ರ ಕಣ್ಣೀರನ್ನ ಬರ್ಸಿ ಅವ್ರಿಗೆ ಏನ್ ಮಾಡ್ತಾರೆ ಅಂತ ಹೇಳಿ ಸಾಂತ್ವನ ಹೇಳ್ತಾರೆ. ಇಲ್ಲ, ಈ ಹಾರ್ಮೋನಿಯಂ ಇವತ್ತಿನಿಂದ ನಂದಲ್ಲ, ಇದು ನಿಂದೇ ಹಾರ್ಮೋನಿಯಂ ಅಂತ ಹೇಳಿ ಆ ಮಗುವನ್ನ ಪ್ರೋತ್ಸಾಹ ಮಾಡ್ತಾರೆ. ಅಂಥ ಒಂದು ವಿದ್ವತ್ವಿರುವಂತ ವ್ಯಕ್ತಿ ಈ ಪುಟ್ಟರಾಜ್ ಅವರು. ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದ್ಸತಿ ಪಂಚಾಕ್ಷರ ಗವಾಯಿಗಳು ಅಂತ, ಇವ್ರಿಗೂ ಕೂಡ ಕಣ್ಣಿರಲ್ಲ, ಇವ್ರು ಗದುಗಿನ
ಮಠವನ್ನ ನಡೆಸ್ತಾ ಇರ್ತಾರೆ. ಅಲ್ಲೇ ಸಂಗೀತದ ಶಾಲೆಯನ್ನ ಫ್ರೀಯಾಗಿ ಮಕ್ಕಳಿಗೆ ಸಂಗೀತದ ಶಾಲೆಯನ್ನ ನಡೆಸ್ತಾ ಇರ್ತಾರೆ. ಇವರು ಒಂದ್ಸತಿ ಅವ್ರ ಊರಿಗೆ ಬರ್ತಾರೆ. ಅವ್ರ ಊರಿಗೆ ಬಂದಾಗ ಇವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರ ಸೋದರ ಮಾವನ ಜೊತೆ ಇವರು ಕೂಡ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಜೊತೆಗೆ ಶಿಷ್ಯತ್ವವನ್ನ ಅಂದ್ರೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನಾನೊಬ್ಬ ಅಂಧ ಬಾಲಕ, ನನ್ನಿಂದ ಏನಾಗಲು ಸಾಧ್ಯವಿಲ್ಲ ಅಂತ ಅವ್ರು ಯಾವತ್ತೂ ಹೇಳಲ್ಲ. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾನು ಎಲ್ಲ ಮಾಡಬಲ್ಲೆ ಅಂತ ಹೇಳ್ತಾರೆ. ಅಂಥ ಒಂದು ವ್ಯಕ್ತಿಗೆ ಶ್ರೇಷ್ಠವಾದ ಶಿಷ್ಯನಿಗೆ ಶ್ರೇಷ್ಠವಾದ ಗುರು. ಯಾವಾಗ್ಲೂ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ನಿಮ್ಗೆ, ನಮ್ಮ ಒಂದು ಸನಾತನ ಸಂಸ್ಕೃತಿಯಲ್ಲಿ ಏನಾಗುತ್ತೆ ಅಂದ್ರೆ ದೇವ್ರು ಈ ಕಡೆ ಗುರು ಇಬ್ರು ಬಂದ್ ನಿಂತ್ರೆ ನಾವೇನ್ ಮಾಡ್ತೀವಿ, ಫಸ್ಟ್ ಗುರುಗಳಿಗೆ ನಮಸ್ಕಾರವನ್ನ ಮಾಡ್ತೀವಿ. ಯಾಕಂದ್ರೆ ಗುರುವಿಗೆ ಅಷ್ಟು ಒಂದು ದೊಡ್ಡ ಸ್ಥಾನ ಇದೆ. ಮತ್ತೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ನಮ್ಮ ಶಿಶುನಾಳ ಶರೀಫರು ಕೂಡ ಹೇಳಿದ್ದಾರೆ. ಹಾಗೆ ಇವ್ರೇನ್ ಮಾಡ್ತಾರೆ, ಪಂಚಾಕ್ಷರ ಗವಾಯಿಗಳಲ್ಲಿ ಶಿಷ್ಯತ್ವವನ್ನ ಏನ್ ಮಾಡ್ತಾರೆ, ತಗೊಳ್ತಾರೆ. ಅವ್ರ ಜೊತೆಗೆ ಹೋಗ್ತಾರೆ. ಅವ್ರು ಹೇಳಿರೋ ವಿಷಯಗಳನ್ನೆಲ್ಲ ಇವ್ರು ಏನ್ ಮಾಡ್ತಾರೆ, ಚಾಚು ತಪ್ಪದೆ ಎಲ್ಲಾನು ಕೂಡ ಕೇಳ್ತಾರೆ. ಅವ್ರು ಹೇಗ್ ಹೇಳ್ತಾರೋ ಹಾಗೆ ವಿದ್ಯೆಯನ್ನ ಕೇಳ್ತಾರೆ. ಅವ್ರು ಸಂಗೀತದಲ್ಲಿ ಪಾಂಡಿತ್ಯವನ್ನ ತಗೊಳ್ತಾರೆ. ಆದ್ರೆ ಇವ್ರಿಗೆ ಏನಾಗುತ್ತೆ, ಪಂಚಾಕ್ಷರ ಗವಾಯಿಗಳಿಗೆ ಇವ್ರಿಗೆ ಇಷ್ಟೇ ಸಾಕಾಗಲ್ಲ, ಇವ್ರಿಗೆ ಇನ್ನೂ ಹೆಚ್ಚಿನ ಜ್ಞಾನವನ್ನ ಕೊಡ್ಬೇಕು ಅಂತ ಹೇಳಿ ಪಂಚಾಕ್ಷರ ಗವಾಯಿಗಳಿಗೆ ಅನ್ಸುತ್ತೆ. ಅವಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಪುಟ್ಟಯ್ಯನಿಗೆ ಏನೆಲ್ಲ ಓದೋದಕ್ಕೆ ಹೇಳ್ತಾರೆ ಗೊತ್ತಾ, ಇವರು ಪಾಣಿನಿಯ ಅಷ್ಟಾಧ್ಯಾಯನ ಮತ್ತೆ ಶರ್ವವರ್ಮನ ಇಲ್ಲಿ ನೋಡಿ ಕಾತಂತ್ರ ಅಂತ ಹೇಳಿದೆ, ಮತ್ತೆ ಕೇಶಿರಾಜನ ಶಬ್ದಮಣಿ ದರ್ಪಣ ಇದು ಗೊತ್ತಿದೆ ನಮ್ಗೆ. ನಾವ್ ಏನ್ ಮಾಡ್ತೀವಿ, ಶಬ್ದಮಣಿ ದರ್ಪಣ ಅಂತಂದ್ರೆ ಏನು, ವ್ಯಾಕರಣ ಗ್ರಂಥ ಅಲ್ವಾ ನಮ್ಮ. ಹಾಗೆ ನಿಜಗುಣ ಯೋಗಿಗಳ ಕೈವಲ್ಯ ಪದ್ಧತಿ ಮತ್ತೆ ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ಶಬ್ದಾನುಶಾಸ್ತ್ರ, ಛಂದಶಾಸ್ತ್ರ ಅಂತ ಹೇಳಿ ಕನ್ನಡ ವ್ಯಾಕರಣ ಹಾಗೂ ಬ್ರೈಲ್ ಲಿಪಿಯನ್ನು ಕೂಡ ಕಲಿತಾರೆ. ಏನಪ್ಪ ಬ್ರೈಲ್ ಲಿಪಿ ಅಂತ ಹೇಳಿ ಏನಾದ್ರು ನಿಮ್ಗೆ ಇದಾಗ್ತಾ ಇದೆಯಾ? ಬ್ರೈಲ್ ಲಿಪಿ ಅಂತಂದ್ರೆ ಅಂಧರಿರ್ತಾರಲ್ವಾ, ಅವರಿಗೆ ಒಂದು ಲಿಪಿ ಇರುತ್ತೆ. ಅವ್ರಿಗೆ ಕಣ್ಣು ಕಾಣಿಸಲ್ಲ, ಆದ್ರೆ ಸ್ಪರ್ಶ ಜ್ಞಾನದಿಂದ ಅವರು ಅಕ್ಷರಗಳನ್ನ ಗುರ್ತಿಡಿತಾರೆ, ಅಕ್ಷರಗಳನ್ನ ನೋಡ್ತಾರೆ, ಅದನ್ನ ಗುರ್ತಿಟ್ಕೊಂಡು ಓದ್ತಾರೆ. ಇಲ್ಲ ಅಂದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಇನ್ನೊಬ್ಬರ ಹೆಲ್ಪ್ ಬೇಕಾಗ್ತಿತ್ತು, ಸಹಾಯ ಬೇಕಾಗ್ತಿತ್ತು. ಆ ಸಹಾಯದಿಂದ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅವರು ಓದೋದು ಎಲ್ಲ ಕಲಿತಾ ಇದ್ರು. ಆದ್ರೆ ಎಷ್ಟು ದಿನ ಇನ್ನೊಬ್ಬರನ್ನ ಆಶ್ರಯಿಸೋದು ಅಂತ ಹೇಳಿ ಅವರು ಬ್ರೈಲ್ ಲಿಪಿಯನ್ನು ಕೂಡ ಕಲಿತಾರೆ. ಹಾಗಿದ್ರೆ ಮಕ್ಕಳೇ, ಇವರು ಪಂಚಾಕ್ಷರ ಗವಾಯಿಗಳ ಹತ್ರ ಏನ್ ಮಾಡ್ತಾರೆ, ಶಿಷ್ಯತ್ವವನ್ನ ತಗೊಂಡ್ಮೇಲೆ ಅವರು ಗವಾಯಿಗಳು ಏನ್ ಅನ್ಕೋತಾರೆ ಅಂತ ಹೇಳಿದ್ರೆ ಇವರಿಗೆ ಇಷ್ಟೇ ಸಂಗೀತ ಜ್ಞಾನ ಅಷ್ಟೇ ಸಾಕಾಗಲ್ಲ, ಇನ್ನೂ ಹೆಚ್ಚಿನ ವ್ಯಾಕರಣ ಜ್ಞಾನ ಎಲ್ಲ ಜ್ಞಾನ ಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ಪುಟ್ಟರಾಜು ಅವರಿಗೆ ಪಾಣಿನಿಯ ಅಷ್ಟಾಧ್ಯಾಯನಿ ಮತ್ತು ಶರ್ವವರ್ಮನ ಕಾತಂತ್ರ ಮತ್ತು ಕೇಶಿರಾಜನ ಶಬ್ದಮಣಿ ದರ್ಪಣ, ನಿಜಗುಣ ಯೋಗಿಗಳ ಕೈವಲ್ಯ ಪದ್ಧತಿ, ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ಶಬ್ದಾನುಶಾಸ್ತ್ರ, ಛಂದಶಾಸ್ತ್ರ ಮತ್ತು ಕನ್ನಡ ವ್ಯಾಕರಣ ಹಾಗೂ ಬ್ರೈಲ್ ಲಿಪಿಯನ್ನು ಕೂಡ ಕಲಿಸ್ತಾರೆ. ಕಲಿಸಿ ಶಿಷ್ಯನನ್ನ ಏನ್ ಮಾಡ್ತಾರೆ, ಹೌದು ಹೌದು ಅನ್ನೋ ತರ ಅವನನ್ನ ರೆಡಿ ಮಾಡ್ತಾರೆ. ಹಾಗಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇವ್ರು ದೊಡ್ಡವರಾಗ್ತಾರೆ, ಎಲ್ಲ ಕಲಿತಾರೆ. ಒಂದು ದಿವಸ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ಅವರ ತಾಯಿಯವರನ್ನ ಭೇಟಿಯಾಗುವಂತ ಸಂದರ್ಭ ಬರುತ್ತೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಅವ್ರ ತಾಯಿ ಏನ್ ಮಾಡ್ತಾರೆ, ಅವ್ರ ಊರಿನ ಹತ್ರ ಇವರು ಒಂದು ಕ್ಯಾಂಪ್ ಇರುತ್ತೆ. ಕ್ಯಾಂಪ್ ಅಂತ ಹೇಳಿದ್ರೆ ಒಂದು ಬಿಡಾರ ಹಾಕಿರ್ತಾರೆ. ಅಲ್ಲಿ ಎಷ್ಟೊಂದು ಜನಕ್ಕೆ ಸಂಗೀತವನ್ನು ಹೇಳಿಕೊಡುವಂತ ಬಿಡಾರವನ್ನ ಹಾಕಿರ್ತಾರೆ. ಆ ಬಿಡಾರಕ್ಕೆ ಏನಾಗುತ್ತೆ ಅಂದ್ರೆ ಅವರ ತಾಯಿಯವರು ಕೂಡ ಮಗನನ್ನ ನೋಡೋದಕ್ಕೆ, ಮಗ ಎಷ್ಟು ದೊಡ್ಡವನಾಗಿದ್ದಾನೆ ಅಂತ ಹೇಳಿ ಮಗನನ್ನ ನೋಡೋದಕ್ಕೆ ಅಂತ ಹೇಳಿ ಅವರ ತಾಯಿಯವರು ಬರ್ತಾರೆ. ಪುಟ್ಟರಾಜ ಗವಾಯಿಗಳ ತಾಯಿಯವರು ಅಲ್ಲಿಗೆ ಬರ್ತಾರೆ. ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ಮಗನನ್ನ ನೋಡ್ಬಿಟ್ಟು ಅವರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗುರುಗಳಿಗೆ ಹೋಗಿ ಹೇಳ್ತಾರೆ, ಪಂಚಾಕ್ಷರ ಗವಾಯಿಗಳಿಗೆ, ನೋಡಿ ನನ್ ಮಗನನ್ನ ನನಗೆ ಕೊಡಿ, ನನ್ಗೆ ವಾಪಸ್ ಕೊಡಿ, ನನ್ನ ಕಳಿಸಿ ಅಂತ ಹೇಳಿ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ ಪಂಚಾಕ್ಷರಿಗಳು, ನೋಡಿ ನಿಮ್ ಮಗನನ್ನ ಕೇಳಿ ಅವ್ನ್ ಬಂದ್ರೆ ನೀವು ಅವಶ್ಯವಾಗಿ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅವಾಗ ಅವ್ರ ತಾಯಿ ಇದಾರೆ, ಪುಟ್ಟರಾಜು ಅವ್ರ ತಾಯಿ ಯಾರು, ಸಿದ್ದಮ್ಮನವ್ರಲ್ವಾ, ಸಿದ್ದಮ್ಮನವರು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಮಗನನ್ನ ಕೇಳ್ತಾರೆ. ಏನು ಅಂತ ಹೇಳಿದ್ರೆ ಮಗನಿಗೆ ಹೇಳ್ತಾರೆ, ನೋಡಪ್ಪ ನೀನು ನನ್ ಜೊತೆಗ್ ಬಾ ಅಂತ ಹೇಳ್ತಾರೆ. ಅವಾಗ ಮಗ ಹೇಳ್ತಾರೆ, ಎಷ್ಟು ಚಂದ ಮೃದುವಾಗಿ ಹೇಳ್ತಾರೆ, ಯಾವುದೇ ಒಂದು ಹಾರ್ಶ್ ನುಡಿಯಲ್ಲ, ಏನ ಬರಲ್ಲ ಹೋಗು ಅಂತ ಹೇಳಲ್ಲ. ಅವ್ರ ಏನ್ ಹೇಳ್ತಾರೆ ಅಂದ್ರೆ, ನೋಡಮ್ಮ ನಾನ್ ಏನ್ ಮಾಡಿದೀನಿ ಅಂತ ಹೇಳಿದ್ರೆ ಸಮಾಜದ ದುಡ್ಡಿನಿಂದ ಇಷ್ಟೆಲ್ಲ ಕಲ್ತಿದ್ದೀನಿ, ಅದಕ್ಕೆ ನನ್ ಜೀವ ಏನಾಗುತ್ತೆ, ಸಮಾಜಕ್ಕೆ ಮುಡುಪಾಗಿರ್ಬೇಕು. ನಾ ಇದನ್ನೆಲ್ಲ ಕಲ್ತಿರೋದು ಸಮಾಜದ ದುಡ್ಡಿನಿಂದ, ಅದಕ್ಕೋಸ್ಕರ ನಾ ಸಮಾಜಕ್ಕಾಗಿ ನನ್ನ ಸೇವೆಯನ್ನ ಸಲ್ಲಿಸ್ಬೇಕು. ನೋಡಿ ಎಷ್ಟು ಜನಕ್ಕೆ ಈ ತರ ಒಂದು ಮನೋಭಾವ ಇರುತ್ತೆ ಹೇಳಿ. ಎಲ್ಲ ತಗೊಂಡು ಆಮೇಲೆ ನಾವು ಆರಾಮಾಗಿರ್ಬೇಕು ಅಂತೀವಲ್ವಾ, ಆದ್ರೆ ಹಾಗೆ ಹೇಳಲ್ಲ ಇವರು. ನಾನು ಸಮಾಜದ ದುಡ್ಡಿನಿಂದ ಇದನ್ನೆಲ್ಲ ನಾನು ಕಲ್ತಿದ್ದೀನಿ, ಎಲ್ಲಾನು
ಕಲ್ತಿರೋದು ಅದರಿಂದ, ಅದಕ್ಕೋಸ್ಕರ ನನ್ನ ಜೀವವನ್ನ ನನ್ನ ಸಮಾಜಕ್ಕೆ ಅರ್ಪಿಸ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಅವಾಗ ಅವ್ರ ತಾಯಿ ಕೂಡ ಅಷ್ಟೇ ದೊಡ್ಡ ಮನಸ್ಸಿನಿಂದ, ಹೌದು ಮಗು, ನೀನೇನ್ ಮಾಡು, ಸಮಾಜಕ್ಕೆ ಹೋಗಿ ಕೆಲಸವನ್ನ ಮಾಡು ಅಂತ ಹೇಳಿ ಅವರ ತಾಯಿ ಕೂಡ ಹೇಳ್ತಾರೆ. ನೋಡಿ, ಮಗ ಹೇಗಿದನೋ ತಾಯಿ ಕೂಡ ಅಷ್ಟೇ ದೊಡ್ಡ ಮನಸ್ಸಿನಿಂದ ಅವ್ರಿಗೆ ಹಾರೈಸ್ತಾರೆ. ಹಾರೈಸಿ ನೀನೇನ್ ಮಾಡು ಅಂತ ಹೇಳಿದ್ರೆ, ಪಂಚಾಕ್ಷರ ಗವಾಯಿಗಳು ಹೇಗೆ ಹೇಳ್ತಾರೋ ಹಾಗೆ ನೀನು ಅವರ ಕೆಲಸವನ್ನ ಮಾಡು, ಹಾಗೆ ಅವ್ರು ಹೇಗೆ ಹೇಳ್ತಾರೆ ಅವ್ರ ಮಾರ್ಗದರ್ಶನದಲ್ಲಿ ನೀನ್ ಮುನ್ನಡೆ ಅಂತ ಹೇಳಿ ತಾಯಿ ಅವ್ರಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ನೋಡಿ ಮಕ್ಕಳೇ, ಇಲ್ಲಿ ತಾಯಿ ಮಗು ಮತ್ತೆ ಎಲ್ಲರ ಸಂಬಂಧ ಹೇಗಿತ್ತು ನೋಡಿ. ಅವರು ಸಮಾಜಕ್ಕಾಗಿ ಮುಡುಪಾಗಿದ್ದೀನಿ ಅಂತ ಹೇಳಿದಾಗ ಅವ್ರ ತಾಯಿ ಸಂತೋಷದಿಂದ ಒಪ್ಕೊಂಡ್ರಲ್ವಾ. ಹಾಗೇನೆ ನೀವ್ ನೋಡಿ, ಇವರು ಪಂಚಾಕ್ಷರಿ ಗವಾಯಿಗಳೇನಾಗಿತ್ತು ಅಂತ ಹೇಳಿದ್ರೆ ಗಾಂಧೀಜಿಯವರ ಒಂದು ಅನುಯಾಯಿಗಳು, ಅಂದ್ರೆ ಅವರನ್ನ ಫಾಲೋ ಮಾಡ್ತಿದ್ರು, ಅವ್ರ ಬಗ್ಗೆ ತುಂಬಾ ಒಳ್ಳೆ ಭಾವನೆ ಇತ್ತು ಇವರಿಗೆ. ಅದನ್ನ ಇವರು ಏನ್ ಮಾಡಿದ್ರು, ಇನ್ಸ್ಪೈರ್ ಆಗೋದು ಅಂತ ಹೇಳ್ತೀವಲ್ಲ, ಅದರಿಂದ ಇನ್ಸ್ಪೈರ್ ಆಗಿ ಇವರು ಬಿಳಿ ಧೋತ್ರ ಪಂಚೆ, ಖಾದಿ ಬಟ್ಟೆ ಅಂತ ಹೇಳ್ತೀವಲ್ಲ, ಅದನ್ನ ಹಾಕೋತಿದ್ರು. ಶುಭ್ರವಾದ ಬಿಳಿಯ ಉದ್ದನೆ ಒಂದು ಅಂಗಿಯನ್ನ ಹಾಕೋತಿದ್ರು, ಧೋತ್ರವನ್ನ ಹಾಕೋತಿದ್ರು. ಇಲ್ಲಿ ತ್ರಿಪುಂಡಕ ಅಂತಂದ್ರೆ ಈ ತರ 3 ಇದು ಇರುತ್ತಲ್ಲ, ಅದಕ್ಕೆ ಹಾಕೋತಿದ್ರು, ತ್ರಿಪುಂಡಕ ಹಾಕೋತಿದ್ರು. ಕೊರಳಲ್ಲಿ ರುದ್ರಾಕ್ಷಿ, ಅದು ಯಾಕಂದ್ರೆ ಅವ್ರು ವೀರಶೈವ ಮತವನ್ನ ಪಾಲಿಸ್ತಿದ್ರಲ್ವಾ, ಅದಕ್ಕೋಸ್ಕರ ಅವರು ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯನ್ನ ಹಾಕೊಂಡು, ಈ ಅರಿವೆ ಇರುತ್ತಲ್ಲ, ಪಟ್ಟ ಅಂತ ಹೇಳ್ತೀವಿ, ಪಟ್ಟ ಅಂತ ಹೇಳ್ತೀವಲ್ಲ, ಇದಕ್ಕೆ ಏನಂತ ಹೇಳ್ತೀವಿ ನಾವು? ಹಾ, ಕರೆಕ್ಟ್. ನಾವು ನಾವು ಏನ್ ಹೇಳ್ತೀವಿ, ಪಟ್ಟ ಅಂತ ಹೇಳ್ತೀವಲ್ವಾ, ಅದನ್ನ ಕಟ್ಕೊಳ್ತಾರೆ. ಆಮೇಲೆ ಇವ್ರು ನೋಡ್ಬೇಕು, ಕಟ್ಟಿಗೆಯ ಹಾವುಗಳು. ನೀವ್ ಯಾವಾಗ್ಲೂ ನೋಡಿರ್ಬೇಕು, ಯೋಗಿಗಳು ಯಾವಾಗ್ಲೂ ಚರ್ಮದ ವಸ್ತುಗಳನ್ನ ಧರಿಸೋದಿಲ್ಲ, ಅವರು ಕಟ್ಟಿಗೆಯಿಂದ ಮಾಡಿದಂತ ಚಪ್ಪಲಿಗಳು. ಹಾವಿಗೆ ಅಂತ ಹೇಳಿದ್ರೆ ಚಪ್ಪಲಿ ಅಂತ ಹೇಳ್ತೀವಲ್ಲ, ಅದು ಹಾವುಗೆಗಳು ಅಂತ ಹೇಳ್ಬೇಕು. ಹಾವುಗಳು ಅಲ್ಲ, ಕಟ್ಟಿಗೆಯ ಹಾವುಗೆ ಅಂತ ಹೇಳ್ಬೇಕು ಇದನ್ನ. ಓಕೆ, ಹಾವುಗೆ. ಓಕೆ, ಹಾವುಗ ಅಲ್ಲ, ಹಾವುಗಳು ಅಲ್ಲ, ಹಾವುಗೆಗಳು. ಕೈಯಲ್ಲಿ ಉದ್ದನೆ ಒಂದು ಬೆತ್ತವನ್ನ ಇಟ್ಕೋತಿದ್ರು, ಯಾಕಂದ್ರೆ ಅವ್ರಿಗೆ ಕಣ್ಣಿರ್ಲಿಲ್ವಲ್ಲ, ಅವ್ರಿಗೆ ಹೋಗೋದಕ್ಕೆ ಸಹಾಯ ಮಾಡೋದಕ್ಕೋಸ್ಕರ ಉದ್ದನೆ ಬೆತ್ತವನ್ನ ಅವ್ರು ಇಟ್ಕೊಡ್ತಾ ಇದ್ರು ಮಕ್ಕಳೇ. ಹಾಗಿದ್ರೆ ಏನೇನು ಅವರು ಹೇಗೆ ವೇಷಭೂಷಣ ಹೇಗಿತ್ತು ಅಂದ್ರೆ, ಗಾಂಧೀಜಿಯವರಿಂದ ಅವ್ರು ಇನ್ಸ್ಪೈರ್ ಆಗಿದ್ರು ಅಂತ ಹೇಳ್ತೀವಲ್ವಾ, ಅವರಿಂದ ಪ್ರಭಾವಿತರಾಗೋದು ಅಂತ ಹೇಳ್ತೀವಲ್ಲ, ಅವಾಗಕ್ಕೋಸ್ಕರ ಅವರು ಏನ್ ಮಾಡ್ತಿದ್ರು, ಖಾದಿಯ ಬಿಳಿ ಬಟ್ಟೆಗಳನ್ನ ಹಾಕೊಳ್ತಾ ಇದ್ರು, ಉದ್ದನೆ ಒಂದು ಅಂಗಿ ಹಾಕೋತಾ ಇದ್ರು, ಪಂಚೆ ಹಾಕೋತಾ ಇದ್ರು, ತಲೆಗೆ ಕೆಂಪು ಬಣ್ಣದ ಪಟಗ ಅಂತ ಹೇಳ್ತೀವಲ್ಲ, ಪಟಗ ಹೀಗೆಲ್ಲ ಉಚ್ಚಾರ ಮಾಡ್ತಾರೆ, ನೀವು ನೋಡಿರ್ಬೋದು. ಮತ್ತೆ ಇಲ್ಲಿ ತ್ರಿಪುಂಡ ಅಂತ ಹೇಳಿದ್ರೆ ಭಸ್ಮವನ್ನ ಧರಿಸ್ತಾ ಇದ್ರು, ರುದ್ರಾಕ್ಷಿ ಮಾಲೆಯನ್ನ ಹಾಕೊಳ್ತಾ ಇದ್ರು, ಮತ್ತು ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಕಟ್ಟಿಗೆಯ ಹಾವುಗೆಗಳನ್ನ ಪಾದದಲ್ಲಿ ಧರಿಸ್ತಾ ಇದ್ರು ಮಕ್ಕಳೇ. ಇದಿಷ್ಟು ಅವರ ಒಂದು ವೇಷಭೂಷಣ ಅಂತ ಹೇಳ್ತೀವಿ ನಾವು, ಹೌದಲ್ವಾ? ಹಾಗಿದ್ರೆ ಮಕ್ಕಳೇ, ಇವರ ಬಗ್ಗೆ ಇನ್ನೊಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಇವ್ರೇನಾಗಿದ್ರು ಅಂತ ಹೇಳಿದ್ರೆ ತ್ರಿಭಾಷಾ ಕವಿಯಾಗಿದ್ರು, 3 ಭಾಷೆಗಳನ್ನ ಬಲ್ಲವರಾಗಿದ್ರು, ತ್ರಿಭಾಷಾ ಕವಿ ಅಂತ ಹೇಳ್ತೀವಿ. ಮತ್ತ ನಾಡೋಜ, ಬಸವಶ್ರೀ, ಪದ್ಮಭೂಷಣ ಮತ್ತೆ ಗೌರವ ಡಾಕ್ಟರೇಟ್ ಕೂಡ ಇವರಿಗೆ ಸಂದಿತ್ತು. ಇವ್ರನ್ನ ತ್ರಿಭಾಷಾ ಕವಿ ಅಂತ ಕೂಡ ಹೇಳ್ತಿದ್ವಿ. ಮತ್ತೆ ನಿಮಗೆ ನಾಡೋಜ, ಬಸವಶ್ರೀ, ಪದ್ಮಭೂಷಣ ಮತ್ತೆ ಗೌರವ ಡಾಕ್ಟರೇಟ್ ಅನ್ನೋ ಪ್ರಶಸ್ತಿಗಳು ಇವ್ರ ಮುಡಿಗೆ ಬಂದಿತ್ತು, ಅಂದ್ರೆ ಇವ್ರಿಗೆ ಪಾಲಿಗೆ ಬಂದಿತ್ತು, ಇವ್ರಿಗೆ ಸಂಧಿಸಿತ್ತು ಅಂತ ಹೇಳ್ತೀವಿ. ಮತ್ತೆ ಇವರು 17/9/2010 ಏನ್ ಮಾಡಿದ್ರು, ಇವರು ಅನಂತಕ್ಕೆ ಸೇರಿದ್ರು, ಅಂದ್ರೆ ಇವರು ನಿಧನರಾದ್ರು, ದಿವಂಗತರಾದ್ರು ಅಂತ ಹೇಳ್ತೀವಲ್ವಾ. ಇವರು ಏನ್ ಮಾಡಿದ್ರು, ತಮ್ಮ ಇಹಲೋಕದ ಯಾತ್ರೆಯನ್ನ ಮುಗಿಸಿ ಪರಲೋಕಕ್ಕೆ ಹೋದ್ರು. ಯಾವಾಗ? 17/9/2010. ಹಾಗಿದ್ರೆ ಮಕ್ಕಳೇ, ಇವರು ಎಂತ ಸಾಧನೆಯನ್ನ ಮಾಡಿದ್ರಲ್ವಾ. ಕಣ್ಣು ಎಷ್ಟು 6 ತಿಂಗಳ ಮಗು ಇದ್ದಾಗೆ ಕಣ್ಣನ್ನ ಕಳೆದುಕೊಂಡಿದ್ರು ಕೂಡ ಇಷ್ಟು ಸಾಧನೆಯನ್ನ ಮಾಡಿದ್ರು. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ನಾವು ಭಾಷಾಭ್ಯಾಸವನ್ನ ನೋಡೋಣ. ಏನಪ್ಪಾ ಇಲ್ಲಿ ಭಾಷಾಭ್ಯಾಸ ಅಂದ್ರೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇದು, ಪುಟ್ಟರಾಜ ತಂದೆ ತಾಯಿಯ ಹೆಸರೇನು? ಪುಟ್ಟರಾಜರ ತಂದೆ ತಾಯಿ ಹೆಸರು ಗೊತ್ತು, ಸಿದ್ದಮ್ಮ ರೇವಣಯ್ಯ ಅಲ್ವಾ. ಮತ್ತೆ ಶ್ರೇಷ್ಠ ಗುರುವಿನಲ್ಲಿ ಎಂತ ಶಕ್ತಿ ಇರುತ್ತದೆ? ಹಾ, ಸರಿಯಾದ ಉತ್ತರ ಮಕ್ಕಳೇ. ಮತ್ತೆ ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು, ಏನಂತ ಹೇಳಿದ್ರು? ಬನ್ನಿ ಒಂದೊಂದೇ ಉತ್ತರವನ್ನ ತೋರಿಸ್ತೀನಿ ನೋಡಿ ಮಕ್ಕಳೇ. ಪುಟ್ಟರಾಜರ ತಂದೆ ರೇವಯ್ಯ ಅಥವಾ ರೇವಣಯ್ಯ, ಆಮೇಲೆ ಸಿದ್ದಮ್ಮ ಅಂತ ಹೇಳ್ತೀವಿ. ಮತ್ತೆ ಶ್ರೇಷ್ಠ ಗುರುವಿನಲ್ಲಿ ಶಿಷ್ಯರ ಮನಸ್ಸನ್ನ ಅರಿಯುವ, ಅವರ ಆಸಕ್ತಿಗೆ ತಕ್ಕ ಜ್ಞಾನವನ್ನ ನೀಡುವ ಶಕ್ತಿ ಇರುತ್ತೆ. ಅಂದ್ರೆ ಶಿಷ್ಯರು ಏನ್ ಬೇಕು ಅಂತ ಕೇಳ್ತಾರ, ಅದನ್ನ ನೋಡ್ಕೊಂಡು ಅವರಿಗೆ ಜ್ಞಾನವನ್ನ ನೀಡುವ ಶಕ್ತಿ ಶ್ರೇಷ್ಠ ಗುರುವಿನಲ್ಲಿ ಇರುತ್ತೆ.
ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನ್ ಮಾಡಿದ್ರು, ಅವ್ರ ಕಾಲಿಗೆ ಬಿದ್ಬಿಟ್ಟು ನಮಸ್ಕರಿಸಿ ನನ್ನ ಮಗನನ್ನ ನನಗೆ ಕಳಿಸ್ಕೊಡಿ ಅಂತ ಹೇಳಿ ಬೇಡ್ಕೊಂಡ್ರಲ್ವಾ, ಅದನ್ನ ಬರಿಬೇಕು ಮಕ್ಕಳೇ. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ರು ಅಂತ ಹೇಳಿ ಕ್ವಶನ್ ಇದೆ. ಮತ್ತೆ ಪುಟ್ಟರಾಜರು ಖಾದಿ ತೊಡಲು ನಿರ್ಧರಿಸಿದ್ದು ಏಕೆ, ಇದಂತೂ ನಿಮಗ್ ಗೊತ್ತು. ಬನ್ನಿ ಮಕ್ಕಳೇ, ಇದಕ್ಕೆ ಉತ್ತರಗಳನ್ನ ನೋಡೋಣ. ಪುಟ್ಟರಾಜರು ಕನ್ನಡ, ಹಿಂದಿ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ರು. ತ್ರಿಭಾಷಾ ಅಂತ ಹೇಳಿದ್ನಲ್ವಾ, ಹೆಚ್ಚಾನೆಚ್ಚು ನಾರ್ತ್ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕದ ಜನರಿಗೆ ಹೆಚ್ಚಾನೆಚ್ಚು ಕನ್ನಡದ ಜೊತೆಗೆ ಹಿಂದಿ ಮತ್ತು ಉರ್ದು ಕೂಡ ಬರುತ್ತೆ. ಹೆಚ್ಚಾನೆಚ್ಚು ಜನಕ್ಕೆ ಉರ್ದು ಕೂಡ ಬರುತ್ತೆ, ಮರಾಠಿ ಕೂಡ ಬರುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಲೋಕಲ್ ಅಂದ್ರೆ ಅಲ್ಲಿ ಸ್ಥಳೀಯರು ಬಹಳಷ್ಟು ಜನ ಮರಾಠಿ ಭಾಷೆಗಳನ್ನು ಕೂಡ ಮಾತಾಡ್ತಾ ಇರ್ತಾರೆ. ಆದ್ರೆ ಇವರು ಕನ್ನಡ, ಹಿಂದಿ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಗಳಿಸಿದ್ರು. ಮತ್ತೆ ಪುಟ್ಟರಾಜರ ಗುರುಗಳಾದ ಪಂಚಾಕ್ಷರಿ ಗವಾಯಿಗಳು ಖಾದಿ ಬಟ್ಟೆಯನ್ನು ಧರಿಸಿ ಸ್ವದೇಶಿ ಆಂದೋಲನ ಮಾಡಿದ್ರು. ಅಂದ್ರೆ ನಮ್ಮ ಗಾಂಧೀಜಿಯವರ ಸ್ವದೇಶಿ ಆಂದೋಲನಕ್ಕೆ ಕರೆ ಕೊಟ್ರಲ್ವಾ, ಅದಕ್ಕೆ ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸಿದ್ರು. ಅದಕ್ಕೆ ಅವರೊಡನೆ ಇವರು ಕೂಡ ಖಾದಿ ಬಟ್ಟೆಯನ್ನ ಹಾಕೊಂಡ್ರು ಅಂತ ಹೇಳಿದ್ರೆ ಆಗುತ್ತೆ ಮಕ್ಕಳೇ. ಸರಿನಾ ಮಕ್ಕಳೇ? ಇದಿಷ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀವಿ ಮಕ್ಕಳೇ, ಇದನ್ನ ಉಪಯೋಗಿಸ್ಕೊಳ್ಳಿ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗದಲ್ಲಿ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇದ್ರಲ್ಲಿ ನೋಡಿ, ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡದ್ದು ಹೇಗೆ ಅಂತ ಬರುತ್ತೆ. ಇದ್ರಲ್ಲಿ ಏನ್ ಬರಿಬೇಕು, ಫಸ್ಟ್ ಅವರಿಗೆ ಏನ್ ಬರುತ್ತೆ, ಅರಿ ಅಥವಾ ಪರಿ ಅಂತ ಬರುತ್ತೆ. ಅವರು ಎಷ್ಟು 6 ತಿಂಗಳ ಮಗು ಇರ್ತಾರೆ. ಅವಾಗ ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ನಾಟಿ ವೈದ್ಯಕೀಯ ಚಿಕಿತ್ಸೆ ಮಾತ್ರ ಇತ್ತು ನಮ್ಮ ದೇಶದಲ್ಲಿ. ಅವಾಗ ಏನ್ ಮಾಡ್ತಾರೆ, ಅವರಿಗೆ ತೊನಸಿ ಅಂತ ಹೇಳಿ ಒಂದು ಹುಳುವನ್ನ ತಂದು ಬಿಡ್ತಾರೆ. ಅದು ಬರೀ ತೋರಿಸ್ಬೇಕಾಗಿರುತ್ತೆ, ಆದ್ರೆ ಕೈ ಜಾರಿ ಕೈ ತಪ್ಪಿ ಅದು ಒಳಗಡೆ ಹೋಗ್ಬಿಡ್ಬಿಡುತ್ತೆ. ಅದರಿಂದ ಕಣ್ಣನ್ನ ಅದು ತಿನ್ನತ್ತೆ, ಕಣ್ಣಿನ ಗುಡ್ಡೆಯನ್ನ ಅಂತ ಹೇಳ್ತೀವಲ್ಲ, ಅದು ಅಲ್ಲಿ ತಿನ್ನತ್ತೆ. ಅದಕ್ಕೋಸ್ಕರ ಅವ್ರ ಕಣ್ಣನ್ನ ದೃಷ್ಟಿಯನ್ನ ಕಳೆದುಕೊಳ್ತಾರೆ, ದೃಷ್ಟಿ ಅಂತ ಹೇಳಿ ಇಷ್ಟದನ್ನು ಬರಿಬೇಕು ಮಕ್ಕಳೇ. ಹಾಗಿದ್ರೆ ಇಲ್ಲಿ ಉತ್ತರವನ್ನ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಏನ್ ಹೇಳಿದ್ದೀನಿ ಅದನ್ನ ಇಲ್ಲಿದೆ. ನಿಮ್ಗೆ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಮಕ್ಕಳೇ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಂದ ನೀವು ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೋಬಹುದು. ಬನ್ನಿ ಮಕ್ಕಳೇ, ಹಾಗಿದ್ರೆ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ಏನಪ್ಪಾ ಅದು ಅಂತ ಹೇಳಿದ್ರೆ, ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗವಾಯಿಗಳ ಶಿಷ್ಯನಾದದ್ದು ಹೇಗೆ ಹೇಗೆ ಶಿಷ್ಯನಾದ್ರು? ಅವರ ಊರಿನ ಹತ್ರ ಒಂದು ಕ್ಯಾಂಪ್ ಬಂದಿತ್ತಲ್ವಾ, ಕ್ಯಾಂಪ್ ಅಂದ್ರೆ ಬಿಡಾರ ಅಂತ. ಅವಾಗ ಅವರಲ್ಲಿ ಹೋಗಿ ಅವರ ಶಿಷ್ಯತ್ವವನ್ನ ಸ್ವೀಕರಿಸಿದ್ರಲ್ವಾ. ಇದಿಷ್ಟನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಹೇಗಿದೆ ಅಂತಂದ್ರೆ, ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಸಂಚಾರಿ ಸಂಗೀತ ಪಾಠಶಾಲೆ. ಸಂಚಾರಿ ಅಂತ ಹೇಳಿದ್ರೆ ಎಲ್ಲ ಫ್ಲೋಟಿಂಗ್ ಅಂತಂದ್ರೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆನೂ ಏನ್ ಮಾಡ್ತಾ ಇರ್ತಾರೋ ತಮ್ಮ ಸಂಗೀತ ಪಾಠಶಾಲೆಯನ್ನ ತಗೊಂಡು ಹೋಗ್ತಾ ಇರ್ತಾರೆ. ಅದು ಗವಿ ಮಠದಲ್ಲಿ ಬಿಡಾರ ಹೂಡಿತ್ತು. ಬಿಡಾರ ಹೂಡೋದು ಅಂತಂದ್ರೆ ಕ್ಯಾಂಪ್ ಹಾಕೋದು ಅಂತ ಹೇಳ್ತೀವಿ ಅದು. ಅವಾಗ ಇವರು ಅವರ ಸಂಗೀತಾಸಕ್ತಿಯನ್ನ ನೋಡಿ ಅವರ ಸೋದರ ಮಾವ ಚಂದ್ರಶೇಖರಯ್ಯನವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಪಂಚಾಕ್ಷರಿ ಗವಾಯಿಗಳ ಶಿಷ್ಯತ್ವವನ್ನ ಸ್ವೀಕಾರ ಮಾಡ್ತಾರೆ ಅಂತ ಇದೆ ಮಕ್ಕಳೇ. ಸರಿನಾ? ಇದು ನಿಮ್ಗೆ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲಾಂದ್ರೆ ಆಸ್ ಯೂಶುವಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳಿ. ಸರಿ ಮಕ್ಕಳೇ, ಬನ್ನಿ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ಇಲ್ಲಿ ಪಂಚಾಕ್ಷರಿ ಗವಾಯಿಗಳ ಶಿಷ್ಯತ್ವ ಪಡೆದ ಬಾಲಕ ಪುಟ್ಟಯ್ಯ ಯಾವ ಮನಸ್ಥಿತಿ ಹೊಂದಿದ್ದನು ಅಂತ ಹೇಳಿ ನೋಡಿ. ಅವ್ರ ಬಗ್ಗೆ ಪೂರ್ತಿಯಾಗಿ ಬರಿಬೇಕು. ಇಲ್ಲಿ ಏನ್ ಬರಿಬೇಕಪ್ಪ ಅಂತ ಹೇಳಿ ನೀವು ಕೇಳಿದ್ರೆ, ಇಲ್ಲಿ ಕಣ್ಣು ಕಾಣದ ತನ್ನಿಂದ ಏನೂ ಮಾಡಲು ಸಾಧ್ಯ ಅಂದ್ರೆ ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಇರ್ಲಿಲ್ಲ. ಗುರು ಸೇವೆ ಮಾಡುತ್ತಾ ಸಿಕ್ಕಿದಲ್ಲಿ ಊಟ ಮಾಡಿ ನೆಲ ಸಿಕ್ಕಿದಲ್ಲಿ ಮಲಗಿ ಬದುಕನ್ನು ಸಾಗಿಸಿದರಾಯ್ತು ಎನ್ನುವ ಖಿನ್ನತೆ ಅವ್ರ ಹತ್ರ ಇರ್ಲಿಲ್ಲ. ಅವ್ರ ಹತ್ರ ಹೆಂಗಾದ್ರೂ ಇದ್ರೆ ಆಯ್ತು ಅಂತ ಇರ್ಲಿಲ್ಲ. ಅವ್ರು ಏನ್ ಮಾಡ್ತಾ ಇದ್ರು, ಏನ್ ಮಾಡ್ಬೇಕು ಅಂತ ಹೇಳಿದ್ರು, ಛಲದಿಂದ ಸಾಧಿಸ್ಬೇಕು ಅಂತ ಹೇಳಿತ್ತು. ಗುರುಗಳ ನಡೆ ನುಡಿಗಳನ್ನೇ ತಾವು ಅನುಸರಿಸಬೇಕು ಎನ್ನುವ ನಿರ್ಧಾರವು ಅವರಲ್ಲಿ ಇತ್ತು. ನೋಡಿ, ಅವ್ರು ಎಲ್ಲಿತ್ತೋ ಎಲ್ಲಿ ಊಟ ಸಿಗುತ್ತೋ ಅಲ್ಲಿ ಮಾಡ್ಕೊಂಡು ನಾನು ಆರಾಮಾಗಿದ್ರೆ ಆಯ್ತು ಅಂತ ಅಂದಿಲ್ಲ. ಅವರು ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರು. ಅದನ್ನ ಬರಿಬೇಕು ಮಕ್ಕಳೇ. ಸರಿನಾ? ಬನ್ನಿ ಮಕ್ಕಳೇ, ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ಪುಟ್ಟರಾಜ ಗವಾಯಿಗಳು ಯಾವ ಯಾವ ನಿಷ್ಣಾತರಾದರು ಅಂದ್ರೆ ಅವರು ಪ್ರೋ ಆಗಿದ್ರು, ನಿಪುಣರಾಗಿದ್ರು ಅಂತ ಹೇಳೋದಕ್ಕೆ ನಿಷ್ಣಾತ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ನಿ ಶ್ನ ಶಾಕೆ ನ ಮತ್ತು ತ
ನಿಷ್ಣಾತರಾದರು ಅಂತ ಹೇಳಿ. ಹಾಗಿದ್ರೆ ಯಾವ್ದು ಬರಿಬೇಕು ಇಲ್ಲಿ? ಪಾಣಿನಿಯ ಅಷ್ಟಾಧ್ಯಾಯನ ಇದೆಲ್ಲ ಬರಿಬೇಕು. ಶಬ್ದಮಣಿ ದರ್ಪಣದ ಬಗ್ಗೆ, ಛಂದಶಾಸ್ತ್ರದ ಬಗ್ಗೆ, ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ಆಮೇಲೆ ಎಲ್ಲಾ ಕನ್ನಡ ವ್ಯಾಕರಣಗಳನ್ನ ಕಲ್ತ್ರು ಅನ್ನೋದ್ರ ಬಗ್ಗೆ ಬರಿಬೇಕು. ಆಮೇಲೆ ಬ್ರೈಲ್ ಲಿಪಿ ಬಗ್ಗೆನೂ ಒಂದು ವರ್ಡನ್ನ ಬರಿಬೇಕು ಮಕ್ಳೇ. ಸರಿನಾ? ಬನ್ನಿ ಮಕ್ಳೇ, ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ತಾಯಿ ಸಿದ್ದಮ್ಮ ಪುಟ್ಟರಾಜನನ್ನ ಏನೆಂದು ಆಶೀರ್ವದಿಸಿದಳು ಅಂತ ಕೇಳಿದ್ರೆ ಆಶೀರ್ವದಿಸಿದಳು ಅಂತ ಬರಿಬಾರ್ದು, ಇದು ಬುಕ್ಕಲ್ಲಿದೆ. ಆಶೀರ್ವದಿಸಿದರು ಮಾಡಿ ಮಕ್ಕಳೇ. ಅವರು ದೊಡ್ಡೋರಲ್ವಾ, ನಾವು ಲೂ ಬಳಸಬಾರ್ದು ಯಾರಿಗೂ, ನಾವು ದೊಡ್ಡವರಿಗೆ ಅಲ್ವಾ, ನಮ್ ಸಂಸ್ಕಾರ ಹಂಗಿದೆ ಅಲ್ವಾ. ಅದಕ್ಕೆ ಇದು ಬುಕ್ಕಲ್ಲಿ ಲೂ ಇದೆ, ಆದ್ರೆ ನೀವು ರೂ ಮಾಡ್ಕೊಳ್ಳಿ. ಮತ್ತೆ ಪುಟ್ಟರಾಜ ಗವಾಯಿಗಳಿಗೂ ಕೂಡ ರೂ ಅಂತ ಹಾಕಿ, ಅವರು ಸಾಧಕರಲ್ವಾ, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಇಲ್ಲಿ ಅವ್ರ ಕ್ಯಾಂಪ್ ನಲ್ಲಿ ಹೋಗಿ ಅವ್ರು ಕೇಳಿದಾಗ ಏನಂತ ಹೇಳ್ತಾರೆ ಅವರು? ನಾನು ಸಮಾಜಕ್ಕೆ ಮುಡುಪಾಗಿಡ್ಬೇಕು ತಮ್ಮ ಜೀವನವನ್ನ ಅಂತ ಹೇಳ್ತಾರಲ್ಲ, ಆ ವಿಷಯವನ್ನ ಇಲ್ಲಿ ಬರಿಬೇಕು ಮಕ್ಳೇ. ನೋಡಿ, ತನ್ನ ತಾಯಿಗೆ ಅವರು ಏನ್ ಹೇಳ್ತಾರೆ? ನಾನು ಏನ್ ಮಾಡಿದೀನಿ ಅಂತ ಹೇಳ್ತಾರೆ ಅವರು? ತಮ್ಮ ಜೀವನವನ್ನ ಸಮಾಜಕ್ಕೆ ಮುಡುಪಾಗಿಟ್ಟಿದೀನಿ ಅಂತ ಹೇಳ್ತಾರಲ್ವಾ, ಆ ವಿಷಯವನ್ನ ಇಲ್ಲಿ ಬರಿಬೇಕು ಮಕ್ಳೇ. ಸರಿನಾ? ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಮಕ್ಳೇ. ಬನ್ನಿ ಮುಂದಿನ ಒಂದು ಭಾಗಕ್ಕೆ ಹೋಗೋಣ. ಇಲ್ಲಿ ಪುಟ್ಟರಾಜರ ವೇಷಭೂಷಣಗಳು, ಅವ್ರ ಖಾದಿ ವೇಷಭೂಷಣಗಳಿತ್ತಲ್ಲ, ಅದನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಇಲ್ಲಿ ಉದ್ದನೆಯ ಅಂಗಿ, ಪಂಚೆ, ತಲೆಗೆ ಒಂದು ಏನಾಗ್ತಿತ್ತು, ಪಟ್ಟಗ ಅಂತ ಹೇಳ್ತೀವಲ್ಲ ಅದು. ಆಮೇಲೆ ಅದಕ್ಕೆ ಏನಂತ ಹೇಳ್ತೀವಿ ನಾವು? ಭಸ್ಮವನ್ನ ಹಾಕೊಳ್ತಿದ್ರು. ಕೊರಳಲ್ಲಿ ಏನು ರುದ್ರಾಕ್ಷಿ ಮಾಲೆಯನ್ನ ಹಾಕೊಳ್ತಿದ್ರು. ಮತ್ತೆ ಇಲ್ಲಿ ನೋಡಿ, ಇದನ್ನ ಸರಿ ಮಾಡ್ಕೊಳ್ಳಿ ಮಕ್ಕಳೇ. ಪಾದುಗಳಿಗೆ ಅರಿವೆಯ ಪಟ್ಟಿಯನ್ನ ಕಟ್ಕೊಂಡು ಆಮೇಲೆ ಅದಕ್ಕೆ ಪಾದುಕೆಗಳನ್ನ ಹಾಕೊಳ್ತಾ ಇದ್ರು, ಅಥವಾ ಅದಕ್ಕೆ ಹಾವುಗೆ ಅಂತ ಹೇಳ್ತೀವಿ ನಾವು. ಓಕೆ, ಇದನ್ನೆಷ್ಟು ಅವರ ವೇಷಭೂಷಣಗಳಾಗಿದ್ವು ಅಂತ ಹೇಳ್ಬೇಕು ಮಕ್ಳೇ. ಸರಿನಾ? ಹಾಗಿದ್ರೆ ಬನ್ನಿ ಮಕ್ಳೇ, ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ಅವರಿಗೆ ಸಿಕ್ಕಂತ ಪ್ರಶಸ್ತಿಗಳು ಯಾವುದು? ಬಸವ ಪ್ರಶಸ್ತಿ, ಪದ್ಮ ಡಾಕ್ಟರೇಟ್, ಅವೆಲ್ಲ ಬರಿಬೇಕು ಇಲ್ಲಿ. ಇಲ್ಲಿ ನೋಡಿ ಮಕ್ಳೇ, ಅವರಿಗೆ ನಾಡೋಜ, ಬಸವಶ್ರೀ, ಪದ್ಮವಿಭೂಷಣ ಮತ್ತೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು ಬಂತು. ಅವರಿಗೆ ಗಾನಯೋಗಿ ಅಂತ ಹೇಳಿ ಬಂತು. ಮತ್ತೆ ಅವರಿಗೆ ಕನ್ನಡ, ಸಂಸ್ಕೃತ, ಹಿಂದಿ ಭಾಷೆಗಳಲ್ಲಿ 75ಕ್ಕೂ ಹೆಚ್ಚು ಕೃತಿಗಳನ್ನ ಅವರು ರಚಿಸಿದ್ದಾರೆ. ಅವರನ್ನ ತ್ರಿಭಾಷಾ ಕವಿ ಅಂತ ಕೂಡ ಹೇಳ್ತೀವಿ ಅನ್ನೋದನ್ನ ಬರಿಬೇಕು ಮಕ್ಕಳೇ. ಇಲ್ಲಿ ನೋಡಿ, 75ಕ್ಕೂ ಹೆಚ್ಚು ಕೃತಿಗಳನ್ನ ಅವ್ರು ರಚಿಸಿದ್ದಾರೆ, ಅದನ್ನ ಬರಿಬೇಕು. ಮತ್ತೆ ತ್ರಿಭಾಷಾ ಕವಿ ಅನ್ನೋದನ್ನ ಕೂಡ ಬರಿಬೇಕು ಮಕ್ಕಳೇ. ಇದಿಷ್ಟನ್ನ ಬರಿಬೇಕು. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಏನಪ್ಪಾ ಇದೆ ಅಂತ ಹೇಳಿದ್ರೆ, ಇಲ್ಲಿ 8-10 ವಾಕ್ಯ. ಇಲ್ಲಿ ನೋಡಿ, ಅಂಗಹೀನತೆ ಸಾಧನೆಗೆ ಅಡ್ಡಿಯಾಗದು ಎಂಬ ಮಾತು ಪುಟ್ಟರಾಜರ ಜೀವನದಲ್ಲಿ ನಿಜವಾಗಿದೆ. ಹೇಗೆ ಸಮರ್ಥಿಸಿ? ಅಂದ್ರೆ ಅವ್ರಿಗೆ ಕಣ್ಣಿಲ್ದೆ ಇದ್ರು ಕೂಡ ಅವ್ರು ಏನನ್ನ ಸಾಧನೆಯನ್ನ ಮಾಡಿದ್ರು, ಹೇಗೆ ಸಾಧನೆಯನ್ನ ಮಾಡಿದ್ರು ಅಂತ ಹೇಳಿ ಅದನ್ನ ಬರಿಬೇಕು ಮಕ್ಕಳೇ. ನಾನಿಲ್ಲಿ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಅವರು 6 ತಿಂಗಳ ಮಗುವಾಗಿದ್ದಾಗ ಹೇಗೆ ಕಣ್ಣನ್ನ ಕಳ್ಕೊಂಡ್ರು, ಆಮೇಲೆ ಹಾರ್ಮೋನಿಯಂ ಕಲ್ತ್ರು, ಹೇಗೆ ಶಿಷ್ಯತ್ವವನ್ನ ಪಡೆದ್ರು, ಆಮೇಲೆ ಏನೇನೆಲ್ಲ ಸಾಧನೆಯನ್ನ ಮಾಡಿದ್ರು, ಅದನ್ನೆಲ್ಲ ನಿಮ್ಮ ವಾಕ್ಯಗಳಲ್ಲಿ ಬರೆದ್ರೆ ಆಯ್ತು ಮಕ್ಕಳೇ. ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಸಂದರ್ಭ ಇದೆ ನೋಡಿ. ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ ಅಂತ ಹೇಳಿ ಯಾರು ಹೇಳ್ತಾರೆ ಇದನ್ನ? ಪಂಚಾಕ್ಷರಿ ಗವಾಯಿಗಳು ಯಾರಿಗೆ ಹೇಳ್ತಾರೆ? ಪುಟ್ಟರಾಜ ಗವಾಯಿಗಳ ತಾಯಿಗೆ ಹೇಳ್ತಾರಲ್ವಾ? ಹೌದು, ಸರಿಯಾದ ಉತ್ತರ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಮೊದ್ಲು ಏನ್ ಬರಿಬೇಕು? ಇದನ್ನ ಎಲ್ಲಿಂದ ಆಯ್ದುಕೊಂಡಿದೀವಿ ಅಂತ ಬರಿಬೇಕು. ಆಸ್ ಯೂಶುವಲ್ ಇವರು ಯಾರು? ರಮೇಶ್ ಗೌಡ MK ಅಂತ ಅನ್ನೋರು ಬರ್ದಿರೋದು. ಯಾವುದು? ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪಾಠದಿಂದ. ಮತ್ತೆ ಇದನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾರು ಹೇಳಿದ್ರು ಅಂತ ಬರಿಬೇಕು. ಆಮೇಲೆ ಸಂದರ್ಭ ಬರಿಬೇಕು. ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಅವ್ರು ಏನ್ ಮಾಡಿದ್ರು ಅಂದ್ರೆ, ತಾಯಿ ಮಗನ ಒಂದು ಸಂಭಾಷಣೆಯಲ್ಲಿ ಅಥವಾ ಅವರು ಒಂದು ಏನಂತ ಹೇಳಿದ್ರೆ, ಅವ್ರ ಒಂದು ಸಂಬಂಧದಲ್ಲಿ ಅವರು ಮಿಡ್ಲಲ್ಲಿ ಬರ್ಲಿಲ್ಲ. ಏನ್ ಹೇಳಿದ್ರು? ಅವ್ನ್ ಬಂದ್ರೆ ನೀವ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಲ್ವಾ, ಅದನ್ನ ಸ್ವಾರಸ್ಯ ಪೂರ್ಣವಾಗಿ ಇಲ್ಲಿ ವರ್ಣಿಸಲಾಗಿದೆ ಅಂತ ಹೇಳಿ ನೀವ್ ಹೇಳ್ಬೇಕು ಮಕ್ಳೇ. ಸರಿನಾ? ಇಲ್ಲಿ ನೋಡಿ, ಪುಟ್ಟರಾಜನನ್ನ ಕಳುಹಿಸಲು ತನ್ನ ಆಕ್ಷೇಪ ಅಂದ್ರೆ ಅವ್ರದ್ದೇನು ಅಭ್ಯಂತರ ಇಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ, ಅವ್ರು ಬಂದ್ರೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಮತ್ತೆ ತಾಯಿ ಮತ್ತು ಮಗನ ಸಂಬಂಧದ ಮಧ್ಯದಲ್ಲಿ ಅವ್ರು ಬರ್ಲಿಲ್ಲ ಅನ್ನೋದನ್ನ ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿ ವರ್ಣಿಸಿದ್ದಾರೆ ಅನ್ನೋದನ್ನ ಇಲ್ಲಿ ನೀವು ಹೇಳ್ಬೇಕು ಮಕ್ಕಳೇ. ಸರಿನಾ? ಬನ್ನಿ ಮಕ್ಕಳೇ, ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ಇಲ್ಲಿ ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ, ಇದನ್ನ ಯಾರು ಹೇಳ್ತಾರೆ? ಪುಟ್ಟರಾಜ ಗವಾಯಿಗಳು
ತಮ್ಮ ತಾಯಿಯವ್ರಿಗೆ ಹೇಳ್ತಾರೆ. ಯಾವಾಗ ಅವ್ರ ತಾಯಿ ಮನೆಗ್ ಬಾ ಅಂತ ಕರೆದಾಗ ಅವ್ರು ಹೇಳ್ತಾರೆ ಅಲ್ವಾ? ಓಕೆ, ಅದನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಮತ್ತೆ ಆಯ್ಕೆ, ಸಂದರ್ಭ, ಸ್ವಾರಸ್ಯ. ಈ ಸ್ವಾರಸ್ಯ ಬರಿಬೇಕಾದ್ರೆ ಏನ್ ಬರಿಬೇಕು ಅಂದ್ರೆ, ಅವರು ತಮ್ಮ ಜೀವನವನ್ನ ಏನ್ ಮಾಡಿದ್ರು ಅಂದ್ರೆ ಸಮಾಜಕ್ಕೆ ಮುಡುಪಾಗಿಟ್ಟಿದ್ರು ಅನ್ನೋದನ್ನ ಇಲ್ಲಿ ನೀವು ಹೇಳ್ಬೇಕು ಮಕ್ಕಳೇ. ಸರಿನಾ? ಬನ್ನಿ ಮಕ್ಕಳೇ, ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ. ಅವರ ಬಾಹ್ಯ ಕಣ್ಣು ಏನಾಗಿತ್ತು? ಅಳಿಸಿ ಹೋಗಿತ್ತು, ಅಂದ್ರೆ ಇಲ್ಲ ಆಗಿತ್ತು. ಅಂತರಂಗದ ಕಣ್ಣು ಅರಳಿತು. ಯಾವಾಗ್ಲೂ ಅವರ ಶಿಷ್ಯಗೂ ಅಷ್ಟೇ, ಅವರ ಗುರುವಿಗೂ ಅಷ್ಟೇ ಅಲ್ವಾ, ಪಂಚಾಕ್ಷರ ಗವಾಯಿಗಳಿಗೂ ಕಣ್ಣಿರ್ಲಿಲ್ಲ, ಮತ್ತೆ ಪುಟ್ಟರಾಜ ಗವಾಯಿಗಳಿಗೂ ಕಣ್ಣಿರ್ಲಿಲ್ವಾ? ಇಬ್ಬರಿಗೂ ಕಣ್ಣಿಲ್ದೇ ಇದ್ರು, ಬಾಹ್ಯ ಕಣ್ಣಿಲ್ದೇ ಇದ್ರು, ಅಂತರಂಗದ ಕಣ್ಣಿತ್ತಲ್ವಾ? ಅದ್ರ ಬಗ್ಗೆ ಇಲ್ಲಿ ಬರಿಬೇಕು ಮಕ್ಕಳೇ. ಇಲ್ಲಿ ನೋಡಿ, ಮತ್ತೆ ಇಲ್ಲಿ ಏನ್ ಬರ್ಬೇಕು? ಆಯ್ಕೆ. ಆಯ್ಕೆ ನಿಮ್ಗೆ ಗೊತ್ತಿದೆ ಆಸ್ ಯೂಶುವಲ್. ಸಂದರ್ಭ ನಿಮಗ್ ಗೊತ್ತಿದೆ. ಸಂದರ್ಭ ಯಾವಾಗ ಅಂತ ಹೇಳಿದ್ರೆ, ಅವರು ಪುಟ್ಟಯ್ಯನ ಸೋದರ ಮಾವ ಚಂದ್ರಶೇಖಯ್ಯನವರು ಏನ್ ಮಾಡ್ತಾರೆ, ಚಂದ್ರಶೇಖರಯ್ಯ ಅಂತ ಇರ್ತಾರಲ್ವಾ, ಅವರು ಪುಟ್ಟರಾಜ ಗವಾಯಿಗಳನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರ ಗವಾಯಿ ಇನ್ನೂ ಆಗಿರಲ್ಲ, ಪುಟ್ಟರಾಜು ಆಗಿರ್ತಾರೆ. ಅವಾಗ ಅವರನ್ನ ಏನ್ ಮಾಡ್ತಾರೆ ಅಂದ್ರೆ ಪಂಚಾಕ್ಷರ ಗವಾಯಿಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ಟೈಮಲ್ಲಿ ನಡೆದಂತದ್ದು ಅಂತ ಹೇಳಿ ಬರಿಬೇಕು. ಮತ್ತೆ ಇದು ಇಲ್ಲಿ ಏನಂತಂದ್ರೆ, ನಮ್ಗೆ ಏನಾದ್ರೂ ನೋಡ್ಬೇಕಾದ್ರೆ, ಸ್ಪಂದಿಸ್ಬೇಕಾದ್ರೆ ಕಣ್ಣು ಬೇಕಂತಿಲ್ಲ, ಒಳಗಣ್ಣು ಅಂತ ಇರುತ್ತೆ, ಅದರಿಂದ ಸ್ಪಂದಿಸ್ತಾರೆ. ಅದನ್ನ ಸ್ವಾರಸ್ಯ ಪೂರ್ಣವಾಗಿ ಹೇಳಿದ್ದಾರೆ ಅಂತ ಹೇಳಿ ಬರೆದ್ರೆ ಆಯ್ತು ಮಕ್ಕಳೇ. ನೋಡಿ, ಇದಿಷ್ಟನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸರಿನಾ ಮಕ್ಕಳೇ? ಬನ್ನಿ, ಹಾಗಿದ್ರೆ ಇಲ್ಲಿ ತತ್ಸಮಗಳಿಗೆ ತದ್ಭವಗಳನ್ನು ಬರೆಯಿರಿ ಅಂತ ಇದೆ. ದೃಷ್ಟಿ, ದಿಟ್ಟಿ ನಿಮ್ಗೆ ಗೊತ್ತಿದೆ. ದೃಷ್ಟಿ ತತ್ಸಮ, ದಿಟ್ಟಿ ತದ್ಭವ. ಸಂಸ್ಕೃತ ತತ್ಸಮ, ಸಕ್ಕದ ತದ್ಭವ. ಜ್ಞಾನ, ಗಾನ. ಯೋಗಿ, ಜೋಗಿ. ಆಶ್ಚರ್ಯ, ಅಚ್ಚರಿ. ತತ್ಸಮ ಮತ್ತು ತದ್ಭವ ನಿಮ್ಗೆ ಹೇಳಿದೀನಿ, ಸುಮಾರು ಸತಿ ಹೇಳಿದೀನಿ. ಸಂಸ್ಕೃತದಿಂದ ಆಸ್ ಇಟ್ ಈಸ್ ಬಂದ್ರೆ ಅದನ್ನ ತತ್ಸಮ ಅಂತ ಹೇಳ್ತೀವಿ, ಅಂದ್ರೆ ಸಮವಾಗಿ ಅಲ್ಲಿ ಹೆಂಗಿತ್ತೋ ಹಂಗೆ ಬಂದಿದೆ. ತದ್ಭವ ಅಂದ್ರೆ ಅಲ್ಪ ಸ್ವಲ್ಪ ಚೇಂಜಸ್ ಮಾಡಿ, ಬದಲಾವಣೆಯೊಂದಿಗೆ ಕನ್ನಡದಲ್ಲಿ ಬಳಕೆ ಆದ್ರೆ ಅದನ್ನ ತದ್ಭವ ಅಂತ ಹೇಳ್ತೀವಿ. ಸರಿನಾ ಮಕ್ಕಳೇ? ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಸಂಧಿಗಳನ್ನ ಬಿಡಿಸಿ ನೋಡಿ ಮಕ್ಕಳೇ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಗೆ ಸಂಧಿ ಬಗ್ಗೆ ಹೆಚ್ಚಿನ ಜ್ಞಾನ ಬೇಕು ಅಂತ ಹೇಳಿದ್ರೆ ನಮ್ಮ ವ್ಯಾಕರಣ ಅಂಶದ ಸಂಧಿಗಳು ಅನ್ನೋ ವಿಡಿಯೋನ ನೋಡಿ. ಅವಾಗೆ ನಿಮ್ಗೆ ವಿಸ್ತಾರವಾಗಿ ನಾನು ಹೇಳಿದ್ದೀನಿ, ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನಾನು ಸುಮ್ನೆ ಸ್ವಲ್ಪ ಬಿಡಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಪಂಚ ಪ್ಲಸ್ ಅಕ್ಷರಿ ಅಂತ ಹೇಳಿದೆ. ಇಲ್ಲಿ ನೋಡಿ, ಇಲ್ಲಿ ಅ ಇದೆ, ಇಲ್ಲಿ ಕೂಡ ಅ ಇದೆ. ಇವು ಎರಡು ಬದಲು ಆ ಆಗಿದೆ, ಪಂಚಾಕ್ಷರಿ. ನೋಡಿ, ಚ ಆ ಆಗಿದೆ ಅಲ್ವಾ, ಅದಕ್ಕೆ ಇದು ಸವರ್ಣ ದೀರ್ಘ ಸಂಧಿ. ಮಕ್ಕಳೇ, ಇಲ್ಲಿ ಕೂಡ ಹಂಗೆ ಸುವರ್ಣ ಪ್ಲಸ್ ಅಕ್ಷರ, ಸುವರ್ಣ. ಇಲ್ಲಿ ಅ ಇದೆ, ಇಲ್ಲೂ ಅ ಇದೆ, ಸುವರ್ಣಾಕ್ಷರ ನಾ ಇದ್ದು ಆ ಆಗಿದೆ. ಇದು ಕೂಡ ಸವರ್ಣ ದೀರ್ಘ ಸಂಧಿ ಮಕ್ಕಳೇ. ಇಲ್ಲಿ ನೋಡಿ, ಇನ್ನು ಪ್ಲಸ್ ಒಂದು, ಇಲ್ಲಿ ಊ ಇದೆ, ಹೌದಾ, ಇಲ್ಲಿ ವ ಇದೆ. ಯಾವ್ದು ಲೋಪ ಆಯ್ತು? ಇದು ಲೋಪ ಆಗಿ ಊ ಲೋಪ ಆಗಿ ಈ ಓ ಬಂದು ಇದಕ್ಕೆ ಸೇರ್ಕೊಳ್ಳುತ್ತೆ. ಇನ್ನೊಂದು ಇದು ಲೋಪ ಸಂಧಿ ಆಗುತ್ತೆ. ತನ್ನ ಪ್ಲಸ್ ಇಚ್ಛೆ, ಇದು ಕೂಡ ಅಷ್ಟೇ, ಇದು ಲೋಪ ಸಂಧಿ ಆಗುತ್ತೆ. ಇಲ್ಲಿ ತತ್ವಾನುಯಾಯಿ, ತತ್ವ ಪ್ಲಸ್ ಅನುಯಾಯಿ. ಇಲ್ಲಿ ಅ ಇದೆ, ಇಲ್ಲಿ ಅ ಇದೆ, ಇವೆರಡು ಸೇರಿ ಇಲ್ಲಿ ಆ ಆಗಿದೆ ನೋಡಿ, ಯಾದಲ್ಲಿ. ಓಕೆ, ಅದಕ್ಕೆ ಇದು ತತ್ವಾಯು. ಇಲ್ಲಿ ನೋಡಿ, ತತ್ವಾನುಯಾಯಿ ಅಂತ ಹೇಳಿ. ಇಲ್ಲಿ ನೋಡಿ, ರುದ್ರ ಪ್ಲಸ್ ಅಕ್ಷಿ, ರುದ್ರಾಕ್ಷಿ. ಇಲ್ಲಿ ಕೂಡ ಅ ಇದೆ, ಇಲ್ಲಿ ಅ ಇದೆ, ಇವೆರಡು ಸೇರಿ ಇಲ್ಲಿ ಆ ಆಗಿದೆ, ರುದ್ರ ಆಗಿದೆ ನೋಡಿ. ದ್ರ ಇದ್ದದ್ದು ದ್ರ ಆಗಿದೆ, ಅದಕ್ಕೆ ರುದ್ರಾಕ್ಷಿ ಆಗುತ್ತೆ. ಹಿಮ ಪ್ಲಸ್ ಆಲಯ ಸೇಮ್, ಇಲ್ಲಿ ಅ ಇದೆ, ಇಲ್ಲಿ ಆ ಇದೆ, ಆ ಆದೇಶ ಆಗಿದೆ. ಇದು ಸವರ್ಣ ದೀರ್ಘ ಸಂಧಿ. ಇಲ್ಲಿ ನೋಡಿ, ಇಲ್ಲಿ ಕೂಡ, ಇಲ್ಲಿ ತನ್ನಿಚ್ಛೆಯಲ್ಲಿ ಕೂಡ ಇಲ್ಲಿ ನದಲ್ಲಿ ಅ ಇದೆ, ಇಲ್ಲಿ ಈ ಇದೆ, ಈ ಅ ಹೋಗಿ ಈ ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ, ಅದಕ್ಕೆ ತನ್ನಿಚ್ಛೆ ಆಯ್ತು. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ವಿರುದ್ಧಾರ್ಥಕ ಪದಗಳು ಅಂತ ಇದೆ. ಏನಪ್ಪಾ ವಿರುದ್ಧಾರ್ಥಕ ಪದಗಳು ಅಂತ ಹೇಳಿದಾಗ, ಇಲ್ಲಿ ನಿಮ್ಗೆ ಗೊತ್ತಿದೆ, ಆಸಕ್ತಿ, ನಿರಾಸಕ್ತಿ ಅಲ್ವಾ? ಆಸಕ್ತಿ, ನಿರಾಸಕ್ತಿ. ಸ್ವೀಕರಿಸು, ನಿರಾಕರಿಸು. ಶ್ರೇಷ್ಠ, ಕನಿಷ್ಠ. ಬಾಹ್ಯ, ಆಂತರಿಕ. ಗೌರವ, ಅಗೌರವ. ಸ್ವದೇಶಿ, ವಿದೇಶಿ. ಹೊರಗೆ, ಒಳಗೆ. ಇದೇನು ಈಸಿ ಅಲ್ವಾ? ಸ್ವಾತಂತ್ರ್ಯ, ಪರಾತಂತ್ರ್ಯ, ಪಾರತಂತ್ರ್ಯ ಅಂತ ಹೇಳ್ತೀವಿ. ಓಕೆನಾ? ಇನ್ನೊಂದ್ಸತಿ ನೋಡಿ, ಆಸಕ್ತಿ, ನಿರಾಸಕ್ತಿ, ಸ್ವೀಕರಿಸು, ನಿರಾಕರಿಸು, ಶ್ರೇಷ್ಠ, ಕನಿಷ್ಠ, ಬಾಹ್ಯ, ಆಂತರಿಕ, ಗೌರವ,
ಅಗೌರವ, ಸ್ವದೇಶಿ ವಿದೇಶಿ, ಹೊರಗೆ ಒಳಗೆ, ಸ್ವಾತಂತ್ರ್ಯ ಪಾರತಂತ್ರ್ಯ ಅಂತ ಹೇಳಿ. ಇದಿಷ್ಟು ನಮ್ಮ ಅಭ್ಯಾಸ ಭಾಗದಲ್ಲಿ. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ನಾವಿಷ್ಟು ಭಾಗವನ್ನ ನೋಡಿದ್ವಲ್ಲ, ಇದಿಷ್ಟು ಗದ್ಯ ಭಾಗವನ್ನ ನೋಡಿದ್ವಲ್ಲ, ಹಾಗಿದ್ರೆ ಅದರ ಮರುಮನನವನ್ನ ಮಾಡೋಣ. ಏನಪ್ಪ ಮರುಮನನ ಅಂತ ಹೇಳಿದ್ರೆ, ನಾವು ಫಸ್ಟ್ ಏನ್ ಮಾಡಿದ್ವಿ, ಕೃತಿಕಾರ ಪರಿಚಯವನ್ನ ತಿಳ್ಕೊಂಡ್ವಿ, ಹೌದಾ? ಕೃತಿಕಾರರ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಗದ್ಯದ ಪ್ರವೇಶವನ್ನ ಮಾಡಿದ್ವಿ, ಗದ್ಯದ ಆಶಯವನ್ನ ಮಾಡಿದ್ವಿ, ಆಮೇಲೆ ಅಭ್ಯಾಸ ಭಾಗವನ್ನ ಕೂಡ ಮಾಡಿದ್ವಲ್ಲ ಮಕ್ಕಳೇ. ಹಾಗಿದ್ರೆ ಮಕ್ಕಳೇ, ನಿಮ್ಗೆ ಇವ್ರ ಬಗ್ಗೆ ಏನ್ ತಿಳ್ಕೊಂಡ್ರಿ, ಈ ಗದ್ಯದಿಂದ ಏನ್ ತಿಳ್ಕೊಂಡ್ರಿ, ಈ ಗದ್ಯ ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ ನಮ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಅಭ್ಯಾಸ ಭಾಗವನ್ನ ಹಾಕಿದೀವಿ. ಮತ್ತೆ ಕಳೆದ ವರ್ಷ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಾಗ್ಲಿ ಅಥವಾ ಹೋದ ವರ್ಷದ PYQs ಅಂತ ಹೇಳ್ತೀವಲ್ಲ, ಆ ಪ್ರಶ್ನೆಗಳನ್ನ ಕೂಡ ಹಾಕಿದ್ದೀವಿ. ಅಲ್ಲಿಂದ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೊಳ್ಳಿ ಮಕ್ಕಳೇ. ಇಂದಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಾಣಿ ಕುಲಕರ್ಣಿ. ಧನ್ಯವಾದಗಳು ಮಕ್ಕಳೇ.